ಈಗ ಮುಂದಕ್ಕೆ ನಮ್ಮದು ತುಳುನಾಡಿನ ಪರಶುರಾಮ, ಇದಕ್ಕೊಂದು ಗೆರೆಗಳು, ಇಲ್ಲಿ ಬರತಕ್ಕಂಥ ಮಾತುಗಳು. ಇದು ಬ್ರಹ್ಮಾಂಡ ಪುರಾಣದ ಮಾತು. ಅನೇಕ ಅಂಶಗಳಿಲ್ಲಿವೆ. ಎಷ್ಟರ ಮಟ್ಟಿಗೆ ನನಗೆ ವಿವರಣೆಯಲ್ಲಿ ಹೇಳಲಿಕ್ಕಾಗುತ್ತೋ ಅಷ್ಟು ಹೇಳುತ್ತೇನೆ. ತುಂಬ ಮಾತುಗಳಿವೆ, ಅದರಿಂದ ಹೇಳದೆ ಉಳಿದದ್ದೇ ಹೆಚ್ಚಿರ್ತದೆ. ಎಷ್ಟು ಸಮಜಾಯಿಷಿ ಆಗ್ತದೆ ಅರ್ಥ ಆಗುವುದಿಲ್ಲ. ಮತ್ತೆ ಬಾಣಮ್ಮ ಮೋಚ ಜಲಧೌ ನಿಹತಾಸ್ತೇನ ವಜ್ರಿಣ ನಿಹತಾಸ್ತೇನ ಪತ್ರಿಣ ಅಂಬುದಿಸ್ತಾ ಮಹಾದೈತ್ಯಾ ಅದ್ವಿಷ್ಟ ಅಭ್ಯದ್ರವತ್ತದ ಅಬ್ದಿಷ್ಟ ಅಭ್ಯದ್ರವತ್ತದ. ವಿಷಯ ಏನಾಯಿತು ಕೇಳಿದರೆ, ಇಲ್ಲಿ ಮಗದೊಂದು ಮುಖ ಇದೆ. ಬಾಣಕ್ಷೇಪ ಮಾಡಿದ ಕಥೆ ಹೇಳುತ್ತಾನೆ. ಇದು ಆರಂಭದಲ್ಲಿ ಆದ ಘಟನೆ. ಎರಡೆರಡು ಘಟನೆಗಳು ನಡೆದಿವೆ. ಇಂತಹ ಸಂದರ್ಭದಲ್ಲಿ ಆ ಬಾಣದಲ್ಲಿಯೂ ಸಮುದ್ರಕ್ಕೆ ಘಾಸಿಯಾದದ್ದಲ್ಲ, ಸಮುದ್ರದ ಒಳಗಿರತಕ್ಕ ದೈತ್ಯರ ಸಂಹಾರ. ಇದನ್ನು ಪುರಾಣ ಎಷ್ಟು ಸೂಕ್ಷ್ಮವಾಗಿ ಹೇಳ್ತದೆ. ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣದ ಕಥೆಗಳು. ಈಗ ಬುದ್ಧಾವತಾರ ಆಯಿತು, ಅವನು ಬತ್ತಲೇ ನಿಂತ. ಎಂಥದಕ್ಕೆ ಯಾರಿಗೆ ಗೊತ್ತುಂಟು? ಹೇಳುವುದಷ್ಟೇ ನಾವು, ಬತ್ತಲೇ ನಿಂತಿಯ ಬುದ್ಧನಿಗೆ ಮಂಗಳಂ ಜಯ ಮಂಗಳಂ ಅಂತ. ಮಂಗಳ ಆಡಲಿಕ್ಕೆ ನಾವು ಬರ್ತೇವೆ. ಯಾಕೆ ಕೇಳಿದರೆ, ಯಾಕೆ ಗೊತ್ತಿಲ್ಲ, ಅವನಿಗೆಲ್ಲ ಬೇಡ ಕಂಡಿದೆ ಅಂತ. ಅದೀಗ ವಿದೇಶದವರಿಗೆಲ್ಲ ಬೇಡ ಕಂಡಿದೆ, ಅವರೆಲ್ಲ ಹಾಗೇ ಇದ್ದಾರೆ. ಎಲ್ಲರೂ ಬುದ್ಧರ, ಪ್ರಬುದ್ಧರ, ಸಂಬುದ್ಧರ ಎಂತ ಹೇಳೋದು ನಾವು ಅದಕ್ಕೆ? ಅವರು ಪೂರ ದಡ್ಡರು ಆ ಲೆಕ್ಕದಲ್ಲಿ. ಅದನ್ನು ಅರ್ಥ ಆಗುವ ಕತೆ ಗೊತ್ತಿಲ್ಲ ನಮಗೆ. ಅವನು ತ್ರಿಪುರರ ಸಂಹಾರ ಕಾರ್ಯಕ್ಕೆ, ಅವರ ಮಡದಲ್ಲಿರತಕ್ಕಂಥ ಪಾತಿವ್ರತ್ಯದ ನಾಶಕ್ಕೆ ತನ್ನ ಸೊಬಗನ್ನು ಅವರಿಗೆ ತೋರಿಸಿ ತಲೆ ಹಾಳು ಮಾಡಿ ಮಾನಸಿಕವಾಗಿ ವಿಚಾರಿಗಳಾಗಿ ಅವರು ಪಾತಿವ್ರತ್ಯದಿಂದ ಕ್ಷೀಣಗೈದು ತ್ರಿಪುರರ ಸಂಹಾರಕ್ಕೆ ಅನ್ಯೂ ಮಾಡಿಕೊಟ್ಟದವ. ಇಷ್ಟು ಕೆಲಸ ಮಾಡಿದ್ದಾನೆ. ಅದಿಲ್ಲಿ ನಮಗೆ ಕಾಣುತ್ತಾ? ಕಾಣುವುದಿಲ್ಲ. ಬುದ್ಧ ಮಾಡಿದ ಕತೆ ಇನ್ನೊಂದು ಮುಖದ ನಮಗೆ ಕಾಣುವುದಿಲ್ಲ. ಕೃಷ್ಣ ಪಾರಿಜಾತವನ್ನು ತಂದ. ಎಲ್ಲಿಂದ? ಸ್ವರ್ಗದಿಂದ. ಖಂಡಿತ ನಮಗೆ. ನಾವು ಹೋಗಿದ್ದೇವೆ ಸ್ವರ್ಗ? ನಮಗೆ ಕರ್ಕೊಂಡು ಹೋಗಿದ್ನ? ಇಲ್ಲ. ಆಗ ಲೈವ್ ಇರಲಿಲ್ಲ, ಸ್ವರ್ಗದ್ದೆಲ್ಲ ತೋರಿಸಿಕೊಡಲಿಲ್ಲ ಅವರು. ಹಾಗಾದರೆ ಏನಾಯಿತು? ಕಥೆ ಆಗಿದೆ, ಕಥೆ ಆಗ್ತದೆ, ಆದರೆ ನಮಗೆ ಕಾಣುವುದಿಲ್ಲ. ಹಾಗೆ ಕಾಣದ ಕೆಲಸಗಳು ಕೆಲವು ಇರ್ತವೆ. ರಾಮನ ಬಾಣಪ್ರಯೋಗದಲ್ಲಿಯೂ ಹಾಗೆ ಆದದ್ದು. ಅನೇಕ ಕಡೆಯಲ್ಲಿ ಆಗಿದೆ. ಸಪ್ತತಾಳ ಪ್ರಭೇತಾಚೇಳದಲ್ಲಿ ಮರಗಳು ರಾಕ್ಷಸರಾಗಿ ಅಲ್ಲಿಂದ ಮುಂದಕ್ಕೆ ಹೋಗಿ ಪಾತಾಳದಲ್ಲಿರತಕ್ಕ ಕುಮುದಿನಿಗಳನ್ನೆಲ್ಲ ಸಾಯಿಸಿದ್ದು. ಇದೆಲ್ಲ ಕಥೆ ಎಲ್ಲಿ ಗೊತ್ತಾಗುತ್ತೆ? ವಾಲ್ಮೀಕಿ ಹೇಳುವುದಿಲ್ಲ, ಅವನಿಗೆ ಕಾಣುವುದು ಮಾತ್ರ ಹೇಳ್ತಾನವ. ಮೇಲಿದ್ದೇ ಹೇಳ್ತಾನೆ, ಕೆಳಗಿದ್ದೇ ಹೇಳುವುದಿಲ್ಲ. ಹೀಗಾಗಿ ಇಂಥ ಘಟನೆಗಳಲ್ಲಿ ಭಾಳ ಚಂದವಾಗಿ ಪುರಾಣಗಳು ರಹಸ್ಯವನ್ನು ರಿವೀಲ್ ಮಾಡ್ತೇವೆ. ಆದ್ದರಿಂದ ವ್ಯಾಸರು ನಮಗೆ ಹೆಚ್ಚು ಕಾಣುವುದು. ನೀವು ವ್ಯಾಸರು ವಾಲ್ಮೀಕಿಗಳು ಒಟ್ಟೊಟ್ಟಿಗೆ ತೋರಿಸಿಕೊಟ್ರೆ, ವಾಲ್ಮೀಕಿ ಏನೂ ಅಲ್ಲ. ವಾಲ್ಮೀಕಿ ಒಂದು ರಾಮನ ಚರಿತೆ ಮಾತ್ರ ಹೇಳಿದ್ದು. ವ್ಯಾಸರು ಇಡೀ ಅಖಂಡವಾದ ಭಾರತದ ರಾಜರ ಅವತಾರಗಳ ಚರಿತೆಯನ್ನೆಲ್ಲ, ಕೃಷ್ಣನನ್ನು ಮಾತ್ರ ಅಲ್ಲ, ಪುರಾಣಗಳಲ್ಲಿ ಎಲ್ಲ ಅವತಾರಗಳನ್ನು, ವರಾಹ ಪುರಾಣ ಇದೆ, ವಾಮನ ಪುರಾಣ ಇದೆ, ಪ್ರತಿಯೊಂದು ಅವತಾರಗಳ ಬಗ್ಗೆ, ಪ್ರತಿಯೊಂದು ದೇಶಗಳ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅಖಂಡವಾದ ಭಾರತದ ಒಂದು ಅಯೋಧ್ಯೆಯ ಪಟ್ಟದರಸನ ಬಗ್ಗೆ ಮಾತ್ರ ಮಾತಾಡಿದ್ದು ವಾಲ್ಮೀಕಿ. ಅಲ್ಲಿಂದ ಲಂಕೆವರೆಗೆ ಹೋಯ್ತದು ಕತೆ ಉದ್ದಕ್ಕೆ. ಆದರೆ ಇವರು ಹಾಗಲ್ಲ. ಪ್ರತಿಯೊಂದು ಕಡೆಯಲ್ಲಿಯೂ ಎಲ್ಲ, ಪ್ರಾಗ್ಜ್ಯೋತಿಷ ಆಗಲಿ, ಇತ್ತ ಗಾಂಧಾರವಾಗಲಿ, ಅತ್ತ ಮದ್ರದೇಶವಾಗಲಿ, ಎಲ್ಲವನ್ನು ಇಟ್ಟುಕೊಂಡು ದಂಡಕಾರಣ್ಯವನ್ನು ಸಹ ಗಮನಿಸಿಕೊಂಡು ವೇದವ್ಯಾಸರು ಅಖಂಡವಾದ ಭಾರತವನ್ನು ಇತಿಹಾಸದಲ್ಲಿ ತಂದಿದ್ದಾರೆ. ಆದ್ದರಿಂದ ವ್ಯಾಸರು ಎಲ್ಲವನ್ನು ಮುಟ್ಟಿದವರು ಅಂತ. ಮುಂದೆ ಅವನು ದೂರಕ್ಕೆ ಹೋದ. ಸಮುದ್ರ ರಾಜ ದೂರಂ ಪ್ರಯಾಪಿತೆ ಖ್ಯಬ್ಧೌ ತಮ್ಮ ದೇಶಂ ಭಾರ್ಗವ ವಿಭು ವ್ಯತನೋತ್ ಸತ್ಯ ಸಂಕಲ್ಪ ಯಥಾಪೂರ್ವಂ. ಅದಕ್ಕೋಸ್ಕರ ಯಥಾಪೂರ್ವಂ ಹಾಕಿತ್ತು. ಹಿಂದಿನ ಹಾಗೆ ಮಾಡಿದ ಅಂತ, ಮೊದಲಿದ್ದಾಗೆ ಮಾಡಿದ ಅಂತ. ತದ್ದೇಶ ಪಾಲನಾಯಾತ ರಾಮೇಣ ಸ್ಥಾಪಿತೋ ನೃಪಃ. ಯಾರು? ರಾಮಭೋಜ ಇತಿ ಖ್ಯಾತಃ ವಿಕ್ರಾಂತ ಸುಗಣೈರಿತ. ಇದು ದೂರ ಮಾಡಿದ್ದರ ದೇಶದ ನಿಯಮನಕ್ಕಾಗಿ ಪರಶುರಾಮ ಇಟ್ಟ ರಾಜ ರಾಮಭೋಜ ಅಂತ. ಇತಿಹಾಸದ ಗೆರೆಗಳನ್ನು ಹೇಳಲಿಕ್ಕೆ ಹೇಳುತ್ತಾರೆ. ಅದಕ್ಕೋಸ್ಕರ ನಾನು ಗೆರೆಗಳನ್ನೇ ಕೊಟ್ಟ. ತದ್ದೇಶ ಪಾಲನಾಯಾತ ಅಂತ. ಅದು ಯಾವ ದೇಶ ಅಂತ ಹೇಳಿದರೆ ಮುಂದೆ ಹೇಳ್ತೇನೆ ಏನು ದೇಶ ಅಂತ. ಅವ ಏನು ಮಾಡಿದ? ರಾಮಮೇವ ಸ್ಮರನ್ ಯಜ್ಞಂ ಯಥಾವಿಧಿ ಚಕಾರ. ಪರಶುರಾಮನನ್ನೇ ನೆನೆಸಿಕೊಂಡು ಯಜ್ಞ ಮಾಡಿದ. ತಥಾ ದಾನಾನಿ ಸರ್ವಾಣಿ ಚಕಾರ ವಿಧಿವನ್ ನೃಪ. ಕ್ರಮ ಪ್ರಕಾರವಾಗಿ ದಾನಗಳನ್ನು ಮಾಡಿದ. ದಾನಗಳಲ್ಲಿ ದೊಡ್ಡ ದಾನ ಯಾವುದು ಕೇಳಿದರೆ ತುಲಾಪುರುಷ ದಾನ ಅಂತ. ಅಂದರೆ ತನ್ನ ಭಾರವನ್ನು ಅಳೆದು ನೋಡಿ ಇನ್ನೊಂದು ತಕ್ಕಡಿಯಲ್ಲಿ ಅದಕ್ಕೆ ಸಮನಾದ ಸೊತ್ತನ್ನು ಹಾಕಿ ಕೊಡುವುದು. ಇವತ್ತು ಅದೆಲ್ಲ ಹರಕೆ ಅಂತೇಳಿ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಅದು ಪೂರ ತಪ್ಪು. ತುಲಾಪುರುಷ ದಾನ ಅಂದರೆ ತನ್ನನ್ನು ತೂಗಿಸಿ ಅದಕ್ಕೆ ಸಮನಾಗಿ ಏನು ಸೊತ್ತುಗಳಿವೆ ಅದನ್ನು ಜನರಿಗೆ ಹಂಚುವುದು. ಸೊತ್ತು ಏನೂ ಆಗ್ಬೋದು,
ಅದರ ಬಗ್ಗೆ ನಾನೊಂದು ದೊಡ್ಡ ಲೇಖನವೇ ಕೊಟ್ಟಿದ್ದೇನೆ, ಕರ್ಮ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ, ಸುಗುಣದಲ್ಲಿ ಬಂದಿದೆ. ಸೊತ್ತು ಅಕ್ಕಿ ಕೊಡಿ, ಬೇಳೆ ಕೊಡಿ, ಸುವರ್ಣ ಕೊಡಿ, ರಜತ ಹಾಕಿ, ಏನು ಬೇಕಾದ್ರೆ ಹಾಕಿ, ಸೊತ್ತು ವೆರೈಟಿ ಹಾಕಿ, ವೆರೈಟಿಯೂ ಹಾಕಿ, ಒಂದಿಷ್ಟು ತೆಂಗಿನಕಾಯಿ, ಒಂದಿಷ್ಟು ಬೇಳೆಕಾಳುಗಳು, ಒಂದಿಷ್ಟು ಹಣ್ಣು ಹಂಪಲುಗಳು, ಆದೀತು. ನಿಮ್ಮ ಬಾರದಷ್ಟನ್ನು ಅಳೆದು ಅದನ್ನು ಎಲ್ಲರಿಗೂ ಕೊಡುವುದು, ಹಂಚುವುದು. ಇದು ನಿಜವಾದ ತುಲಾಭಾರದ ಕ್ರಮ. ದೇವಸ್ಥಾನಗಳಿಂದ ನಮ್ಮ ಭಾರದ್ದನ್ನು ಹಂಚುವುದಿಲ್ಲ, ದೇವರಿಗೆ ಬಿಟ್ಟುಬಿಡ್ತಾರೆ. ಅದು ಕೆಲವೊಮ್ಮೆ ಏಲಮಲ್ಲಿ ಹೊರಗೆ ಹೋಗ್ಬೋದು, ಅಥವಾ ಅಂಗಡಿಯಿಂದ ಮತ್ತೆ ಮಾರಾಟಕ್ಕೆ ಬರ್ಬೋದು, ಅದು ತಪ್ಪು, ಆಗುವುದಿಲ್ಲ. ದೇವರ ವಿನಿಯೋಗಕ್ಕೂ ಕೊಡುವುದು ಸರಿಯಲ್ಲ, ಅದು ಹೇಳಲಿಲ್ಲ. ಇನ್ನು ಕೆಲವರೆಲ್ಲ ಅವರ ಇಷ್ಟ ಬಂದವರನ್ನು ತುಲಾಭಾರ ಮಾಡಿ ಅವರಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಅವರಿಗೆ ಅದನ್ನು ಯಾರು ದೊಡ್ಡ ದೊಡ್ಡ ಜನರನ್ನು ತೆಂಗಿನಕಾಯಿಂದ ಅಕ್ಕಿಯಿಂದೆಲ್ಲ ತುಲಾಭಾರ ಮಾಡಲಿಕ್ಕೆ ಹೋದೆ, ಮಾಡಿದ್ದು ದುಡ್ಡಲ್ಲಿ ಮಾಡೋದು. ಅವರು ಹೇಳ್ತಾರೆ, ನೀನು ಅದೆಲ್ಲೆಲ್ಲ ಮಾಡೋದು ಬೇಡ, ಮಾಡೋದಾದರೆ ದುಡ್ಡಲ್ಲಿ ಮಾಡೋದು. ಕೊನೆಗೆ ದುಡ್ಡಿನಲ್ಲಿಯೂ ಕಾಯಿನ್ ಬೇಡ, ನೋಟ್ ಹೇಳ್ತಾನೆ, ನೋಟಲ್ಲಿ ಆಗುವಂಥದ್ದೆಲ್ಲ ಹೋಗುವಂಥದ್ದನ್ನು. ಅದು ಅಷ್ಟು ಸುಲಭ ಇಲ್ಲ. ಅಥವಾ ಇವತ್ತು ಅದು ರಾಜಕಾರಣಿಗಳಲ್ಲಿ ಇರ್ಬೋದೆಲ್ಲ, ಇಲ್ಲಿ ಆಗುವಂಥದ್ದನ್ನು. ಇದು ಅವರಿಗೆ ಕೊಡುವಂಥದ್ದು, ಇದು ಕ್ರಮವೇ ಅಲ್ಲ. ನಾನು ಈ ಪ್ರಕಾರದ ತುಲಾಭಾರವನ್ನೆಲ್ಲ ಮಾಡಿದವನೇ, ಹೇಳಿ ತೋರಿಸಿಕೊಟ್ಟವನೇ ಹೇಗೆ ಅಂತ. ಹಾಗಾಗಿ ಇಲ್ಲಿ ಮಾಡುವ ರೀತಿ ನೋಡಿ ಹೇಗೆ ಅಂತ. ತುಲಾಪುರುಷ ದಾನಾನಿ, ತುಲಾಭಾರಾಂಶ, ತುಲಾಪುರುಷದಾನ ತುಲಾಭಾರಾಂಶ ಸರ್ವಶಃ ನಾನಾದೇಶಾದಾಗದೇಭ್ಯ ಬ್ರಾಹ್ಮಣೇಭ್ಯ ಸಹಸ್ರಶಃ ದತ್ವ. ಅವನು ಮಾಡಿ ಅದನ್ನು ಬಂದಿರತಕ್ಕ ಬ್ರಾಹ್ಮಣರಿಗೆ, ಬೇರೆ ಬೇರೆ ಊರಿನವರಿಗೆಲ್ಲ ಕೊಟ್ಟು ಕಳಿಸಿದ. ಕೊಟ್ಟದ್ದನ್ನು ಕಳುಹಿಸಿದವ. ನಿಜವಾಗಿ ಕೊಡುವುದು ಮಾಕ್ಕೆ ಮುಖ್ಯ ಅಲ್ಲ, ಇಲ್ಲಿ ಕೊಟ್ಟದ್ದನ್ನು ತೊಗೊಂಡು ಹೋಗೋದು ಹೇಗೆ ಅವರು? ಆಗೋದಿಲ್ಲ ಅಂತ ಬಿಟ್ಟು ಹೋದರೆ. ನಾನೆಲ್ಲ ನೋಡಿದ್ದೇನೆ ಕೆಲವೊಮ್ಮೆ, ಆಗ ತಾನೇ ಹಸಿ ಹಸಿಯಾಗಿ ಬಂದದ್ದಷ್ಟೇ. ಅದು ಗರುಡ ಪುರಾಣ. ಎಷ್ಟೋ ಜನರಲ್ಲಿ ಇಲ್ಲ, ತಪ್ಪೇ ಇದ್ದದ್ದು ಸಹ. ಅದಕ್ಕೆ ಅನುವಾದವೇ ಇರಲಿಲ್ಲ. ಅನುವಾದವನ್ನು ಹಾಕಿ ನಾನು ಚಂದ ಮಾಡಿ ಪ್ರೇತಖಂಡವನ್ನು ಕೊಟ್ಟೆ. ಯಾಕೆ ಸತ್ತ ನಂತರ ಹೇಗೂ ಓದುವುದಿಲ್ಲವ, ಅವನ ಹೆಸರಿನಲ್ಲಿ ಉಳಿದವರೇ ಓದುವುದು, ಓದಿದಾಗೆ ಮಾಡ್ತಾರೆ. ಅದು ಬೇಡ, ನೀವು ಬದುಕಿದ್ದಾಗ ಓದಿ ಹೇಳಿಕೊಂಡು ಅದಕ್ಕೆ ಅನುವಾದ ಮಾಡಿಕೊಟ್ಟೆ. ಎಷ್ಟೋ ಜನರು ಅದನ್ನು ಅಲ್ಲಿ ಇಟ್ಟೋದ್ರು ಮೆಲ್ಲಕ್ಕೆ. ಎಂಥದಕ್ಕೆ ಗೊತ್ತಿಲ್ಲ ನನಗೆ. ಅವರಿಗೆ ಯಮಲೋಕದ ಹೆದರಿಕೆ ಆಯಿತಾ? ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಪಾಪ ಚೀಲ ಕಮ್ಮಿ ಆಯಿತು, ಜಾಗ ಹೆಚ್ಚಾಯಿತು, ಏನೋ ಭಾಳ ಸಣ್ಣದು, ಒಂದು 250 ಪೇಜಿದ್ದು. ಹಾಗೆ ಎಲ್ಲಿಯಾದರೂ ಅವರು ಬಿಟ್ಟು ಹೋದರೆ ಮತ್ತೆ ಪುನಃ ಕೊಟ್ಟು ಬರೋದು ಹೇಗೆ? ಅದಕ್ಕೋಸ್ಕರ ರಾಜ ಏನು ಮಾಡಬೇಕಂದ್ರೆ, ದಾನ ಕೊಟ್ಟರೆ ಏನು ದೊಡ್ಡ ಸಂಗತಿ ಅಲ್ಲ. ಒಂದು ಹೊರೆ ಕೊಟ್ಟ, ಒಂದಿಷ್ಟು ದೊಡ್ಡ ಮೂಟೆ ಆಯಿತು, ಯಾರು ಹೊತ್ಕೊಂಡು ಹೋಗ್ತಾರೆ? ಅದಕ್ಕೆ ಇವನು ದತ್ವ ಪ್ರತಿಗ್ರಹಂ ತೇಷಾಂ ಪ್ರೇಷಯಾಮಾಸ, ಅವರ ಮನೆಗೆ ಕರ್ಕೊಂಡೋಗಿ ಬಿಟ್ಟವ ಭಕ್ತಿತಃ, ಅವರ ಮೇಲಿನ ಪ್ರೀತಿಯಿಂದ ಕ್ರಮ. ಇದೆಷ್ಟು ಶತಭಾರಂ ಸ್ವಭೃತ್ಯಶ್ಚ ಕಣ್ವಾಶ್ರಮೋದಂ ಪ್ರತಿ. ಅವರ ಆಶ್ರಮ ಕಣ್ವಾಶ್ರಮ ಆಗಿತ್ತು. ಅಲ್ಲಿವರೆಗೂ 100 ಗಟ್ಟಲೆ ಮೂಟೆಗಳನ್ನು ಅವರವರ ಕೆಲಸದವರಿಂದ ಒಬ್ಬೊಬ್ಬರ ಮನೆಗೆ ದಾನ ಮಾಡಿದ್ದನ್ನು ಕಳುಹಿಸಿಕೊಟ್ಟಿದ್ದಾನೆ. ಹೀಗಾಗಿ ಏನಾಯಿತು, ಮುಂದಕ್ಕೆ ಜನ ಭಾರಿ ಖುಷಿಯಲ್ಲಿ ತತಃ ಪ್ರಭೃತಿ ದೇಶೇಶು ಗ್ರಾಮೇಶು ನಗರೇಶು ಚ ತುಲಾಭಾರ ಇತಿ ಪ್ರಾಹುಹು ತಂ ನೃಪಂ ದ್ವಿಜ ಸತ್ತಮ. ತುಲಾಭಾರ ಅಂತಲೇ ಕರೆದು. ಇತಿಹಾಸದಲ್ಲಿ ಒಬ್ಬ ತುಲಾಧಾರ ಇದ್ದ ವೈಶ್ಯ, ಒಬ್ಬ ಶೂದ್ರ ವ್ಯಾಪಾರಿ, ಇವನನ್ನು ತುಲಾಭಾರ ಅಂತ ಕರೆದು. ಸ್ವಲ್ಪ ಅದು ಹೆಚ್ಚು ಕಮ್ಮಿ ಆಯಿತು ಅವರಿಗೆ. ತುಲಾಭಾರ ಸರಿ, ತಕ್ಕಡಿಯಲ್ಲಿ ಭಾರ ಮಾಡಿದ ಅಂದಿಷ್ಟೇ, ಭಾರ ಮಾಡಿ ಕೊಟ್ಟ ಅಂತ ಆಗಲಿಲ್ಲ. ಅದಕ್ಕೆ ಇನ್ನೊಂದು ಶಬ್ದದಲ್ಲಿ ಮತ್ತೆ ಪ್ರಯೋಗ ಮಾಡಿ, ತುಲಾರಾಜಂ ತಮ್ಮ ಪರೆ, ತುಲಾರಾಜ ಅಂದರು. ಇವ ತೂಗಿ ತೂಗಿ ಕೊಡುವುದೇ. ನಾನು ಹಾಗೆ ಹೇಳಿದ್ದು, ತೂಗಿದ್ದನ್ನು ಒಂದಿಷ್ಟು ಜನರಿಗೆ ಹಂಚುವುದು ಅಂತ. ಇವ ಆಗಲ್ಲ, ತೂಗಿದ್ದನ್ನು ಒಬ್ಬೊಬ್ಬರಿಗೆ ಹಂಚುವುದು. ಒಂದು ಸರ್ತಿ ತೂಗುವುದು ಅಷ್ಟನ್ನೊಬ್ಬನಿಗೆ, ಇನ್ನೊಮ್ಮೆ ತೂಗುವುದು ಮತ್ತೊಂದು ಇವನಿಗೆ. ಒಂದೊಂದು ಸಂಗತಿ. ತೆಂಗಿನಕಾಯಲ್ಲಿ ಒಮ್ಮೆ ತುಲಾಭಾರ, ಅಷ್ಟನ್ನು ಒಬ್ಬರಿಗೆ ಕೊಟ್ಟ. ಯಾರು ತೆಂಗಿನಕಾಯಿ ತೊಗೊಂಡೋಗಲಿ, ನಾವು ಅಂದರು. ಅಕ್ಕಿಯಲ್ಲಿ ಮಾಡಿದ, ಯಾರಿಗೆ? ಅಕ್ಕಿಯವರಿಗೆ. ಬೆಲ್ಲ ಯಾರಿಗೆ? ಬೆಲ್ಲ ಅವರಿಗೆ. ಹೀಗೆ ಒಂದೊಂದು ಬಗೆಯಿಂದ ಒಬ್ಬರಿಗೆ ಮಾಡಿಕೊಡುವುದು, ಒಂದೊಂದು ಐಟಮ್ಗಳನ್ನೇ. ಆದರೆ 100 ಮೂಟೆ ಕಳಿಸಬೇಕಾಗಿ ಬಂತು. ಹಾಗಾಗಿ ಜನರಿಗೆ ತುಲಾರಾಜ ಆಗಿ ಹೋದ. ಮುಂದೆ ಹೋಗ್ತಾ ತುಲಾದೇಶಾಧಿಪ ಅಂತದ, ಅವನ ತುಲಾದೇಶ ಒಡೆಯ ಅಂತ ಕರೆದು. ಮತ್ತು ಹೋಗಿರೆ ತದ್ದೇಶೇ ಚ ಸ್ಥಿತ ಸರ್ವೇ ತೌಲವ ಇತಿ ಚಾಪ. ಮುಂದಕ್ಕೆ ಹೋದಾಗ ಅದು ಇಲ್ಲಿದ್ದವರೆಲ್ಲ ತೌಲವರಾದರು. ತುಲಾದಿಂದ ಬಂದದ್ದು ತೌಲವ. ಮತ್ತೆಲ್ಲ ತುಳ್ಳಿಕ್ಕಿಲ್ಲ ಇಲ್ಲಿ, ಆಚೆ ಈಚೆ. ಅದು ಭಾಳ ಚಂದವಾಗಿ ತುಲನಾಡು ಆದದ್ದು. ಅದಕ್ಕೆ ನಾನಲ್ಲಿ ನಿಜವಾಗಿ ತುಳು ಶಬ್ದ ಅಲ್ಲ, ಅದು ವಾಸ್ತವವಾಗಿ ತುಲಾದಿಂದ ಬಂದದ್ದು. ತುಳು ಅದು ಬಾಯಲ್ಲಿ ಹೇಳಲಿಕ್ಕೆ ಅನುಕೂಲ ಆಗೋದಕ್ಕೆ ಶಬ್ದವನ್ನು ತುಳುನಾಡು ಅಂತ ಮಾಡಿಕೊಂಡಿದ್ದಾರೆ. ತುಳುನಾಡಿನಲ್ಲಿ ಒಂದು ವಿಶೇಷವಾದದ್ದು, ಬಿಡಲಾರದ ಸಂಗತಿ ಅಂದರೆ ರೌಪ್ಯಪೀಠ, ಉಡುಪಿ. ಇದರ ಇತಿಹಾಸ, ಅದಕ್ಕೂ ಮತ್ತು ಬ್ರಹ್ಮಾಂಡದ ಮಾತುಗಳು ಸ್ಕಂದ ಪುರಾಣದಲ್ಲಿವೆ. ಕೆಲವು ಕಡೆ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬಂದಿವೆ. ತುಂಬ ಗೆರೆಗಳಿವೆ ವಾಸ್ತವವಾಗಿ. ತುಂಬ ಬಿಟ್ಟದಿದೆ, ತುಂಬ ಸೇರಿಸಿದ್ದಿದೆ, ತುಂಬ ಸರಿ ಮಾಡಲಿಕ್ಕಿದೆ. ಹಾಗಾಗಿ ಅನೇಕ ಗೆರೆಗಳಲ್ಲಿ ಕೆಲವುಗಳನ್ನು ನಾನು ತಂದಿದ್ದೇನೆ. ಅಷ್ಟಾವಿಂಶೆ ಕೆಲವು ಪ್ರಾಪ್ತೆ ವಾಯೋ ಪ್ರೀತಿಂ ಸಮುದ್ವಹನ್, ಇದವನು ಹೇಳೋ ಮಾತುಗಳೆಲ್ಲ.
28ನೇ ಕಲಿಯುಗ, ಅವನು ಯಾವತ್ತಿದ್ದ ನೋಡಿ. 28ನೇ ಕಲಿಯುಗದಲ್ಲಿ ವಾಯುವಿನ ಮೇಲೆ ಪ್ರೀತಿಯನ್ನು ನಾನು ಸಂಪಾದನೆ ಮಾಡ್ತಾ ಚಕ್ರಾಂಕಿತಾಯಾಮ್ ಶ್ರೀಕೃಷ್ಣ ಪ್ರತಿಮಾಯಾಮ್ ವಿಶೇಷತಃ ಸನ್ನಿಧಾಸ್ಯೇ. ನೋಡಿ, ರಾಮ ನಾನಲ್ಲಿದ್ದೇನೆ ಹೇಳಲಿಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತೇನೆ. ಸಾಳಗ್ರಾಮ ಪ್ರತಿಮೆಯಲ್ಲಿ ನಾನು ಬರಲಿಕ್ಕೆ ಉಂಟು, ನಾನು ಇರಲಿಕ್ಕೆ ಉಂಟು, ಕೃಷ್ಣನಾಗಿರ್ತೇನೆ ನಾನು ಅಂತಾನೆ. ರಾಜನಿಗೆ ಹೇಳ್ತಾನೆ. ಹಾಗಾಗಿ ಯಾಕೆ ಕೇಳಿದರೆ ದೀನೋದ್ಧಾರಣ ಕಾರಣ. ಎಷ್ಟೋ ಜನ ದೀನರು ಇರ್ತಾರೆ, ನನ್ನ ಮೇಲೆ ಪ್ರೀತಿಯಿಂದ ಬರುವವರು ಇರ್ತಾರೆ, ಅವರ ಉದ್ಧಾರಕ್ಕಾಗಿ ನಾನು ಬರ್ತೇನೆ ಅಂತಾನೆ. ತ್ವಂಚಮಾಮತ್ರ ಸಂಪೂಜ್ಯ ಮುಕ್ತಿಮಂತೆ ಗಮಿಷ್ಯಸಿ. ನೀನಿಲ್ಲಿ ಪೂಜೆ ಮಾಡಿ ಮತ್ತೆ ಮೇಲೆ ಹೊರಟು ಹೋಗ್ತೀಯಾ ಅಂತ ಹೇಳ್ತಾನೆ. ಏವಂ ರಾಮ ತತ್ರ ಯಜ್ಞೆ ಕೃತ್ವಾನುಗ್ರಹಂ ಉತ್ತಮಂ ಮತ್ತೆ ಪ್ರಯಾತಃ ರೂಪಪೀಠಂ ತತ್ಸ್ ಭೂಮಂ ಅಂತರ್ಹಿತಂ ತ್ವಭೂತ್. ರಾಮಭೋಜ ಮಾಡಿದ ಯಜ್ಞದಲ್ಲಿ ಬೆಳ್ಳಿಯ ಪೀಠದಲ್ಲಿ ಪರಶುರಾಮ ಕೂತಿದ್ದ, ಹಾಗಾಗಿ ಇದು ರೌಪ್ಯಪೀಠ ಆಗಿತ್ತು. ಆ ಪೀಠವೂ ಸಹ ಮತ್ತೆ ಅಂತರ್ಧಾನವನ್ನು ಪಡೆದಿದೆ ಪರಶುರಾಮನ ನಂತರದಲ್ಲಿ ಹೋದ ಬಳಿಕ. ಆದ್ದರಿಂದ ಈ ಕ್ಷೇತ್ರಕ್ಕೆ ರೌಪ್ಯಪೀಠಾಭಿಧಂ ಕ್ಷೇತ್ರಂ ತದಾನಂತಾಸನಾಭಿಧಂ. ಇದು ಅನಂತಾಸನ ಅಂತ ಅದಕ್ಕೆ ಹೆಸರು. ಅನಂತೇಶ್ವರ ಅಂತ ಹೆಸರಲ್ಲ, ಅನಂತಾಸನ ಅಂತ ಹೆಸರು ಇರುವಂಥದ್ದು. ಅನಂತಾಸನ ಅಂತ ಹೆಸರು ಪಡೆದು ಅನಂತನು ಆಸನನಾಗಿದ್ದ ವ್ಯವಸ್ಥೆ ಅಂತ ಹೇಳಿ ತತ್ರ ರಾಮಂ ಸಂಸ್ತುವತಃ ಸ್ಮರಂತಶ್ಚ ಮಹೀಪತೆ ಕಾಲೇನ ಕಿಯತಾ ತತ್ರ ಭಗವಾನ್ ಭಕ್ತವತ್ಸಲ ಲಿಂಗಾಕಾರೇಣ ತನ ಮಧ್ಯೆ ವ್ಯಕ್ತೋಭೂತ್ ಕರುಣಾನ್ವಿತ. ಮತ್ತು ದೇಶದವರು ಮುಂದೆ ಕರೆದಾಗ ಅದೇ ಜಾಗದಲ್ಲಿ ಮತ್ತೆ ಭಗವಂತ ಲಿಂಗಾಕಾರದಲ್ಲಿ ಬಂದಿದ್ದಾನೆ. ಅಂದರೆ ದೇವರು ಲಿಂಗಾಕಾರದಲ್ಲಿ ಬರ್ತಾರೆ ಹೇಳಿದ್ದಕ್ಕೆ ಇದೊಂದು ಪ್ರಮಾಣ. ಗಮನ ಅಂದರೆ ಹಾಗೆ. ಇವತ್ತು ನಾವು ಎಷ್ಟೋ ಕ್ಷೇತ್ರಗಳಲ್ಲಿ ಕ್ರೋಡ ಇದೆ, ಶಂಕರನಾರಾಯಣ ಇದೆ, ಅಲ್ಲೆಲ್ಲ ಹರಿಹರ ಅಂತ 2 ಪ್ರತ್ಯೇಕ ಲಿಂಗಗಳನ್ನು ನೋಡ್ತೇವೆ. ಇಬ್ಬರು ಒಂದೇ ಆದರೆ 2 ಲಿಂಗ ಬೇಡಲ್ವ? ಮತ್ತು ಶಿವನಿಗೆ ಮಾತ್ರ ಲಿಂಗ ಅಲ್ಲ, ಬಪ್ಪನಾಡು ಹೆರ್ಕೆ ಎಲ್ಲ ನೋಡಿದರೆ ದುರ್ಗೆಗೂ ಲಿಂಗಗಳುಂಟು. ಅಲ್ಲಿ ಪೆರಣಂಕೆಲ್ಲ ಹೋದರೆ ಶಿವನಿಗೂ ಲಿಂಗ ಉಂಟು, ಅತ್ತ ಹೊರಗೆ ಗಣಪತಿಗೂ ಲಿಂಗ ಉಂಟು. ಆದರೆ ಲಿಂಗ ಅಂದರೆ ಕೇವಲ ಅದು ಶಿವನೇ ಆಗಬೇಕಾಗಿ ಅಲ್ಲ, ಯಾರೂ ಆಗ್ತದೆ. ಕೊಲ್ಲೂರಿಗೆ ಹೋದರೆ ಅಲ್ಲಿಯೂ ಲಿಂಗವೇ, ಅದು ಲಕ್ಷ್ಮೀ ಲಿಂಗ, ಲಕ್ಷ್ಮೀನಾರಾಯಣ ಲಿಂಗ. ಅದು ಪೂಜೆ ಆಗೋದು ಲಕ್ಷ್ಮಿಗೆ ಮಾತ್ರ ಅಲ್ಲಿ. ಹಾಗೆ ಇವೆಲ್ಲ ಹಾಗೆ ರೌಪ್ಯಪೀಠಂ ಕುಮಾರಾದ್ರಿಯಲ್ಲಿ ಕುಕ್ಕೆ ಲಿಂಗ, ಅದು ಷಣ್ಮುಖ ಲಿಂಗ. ಅಲ್ಲಿ ಸಿಗ್ತದೆ, ಲಿಂಗ ಸಿಗ್ತದೆ ಬೆಟ್ಟಕ್ಕೆ ಹೋದವರಿಗೆ, ಅಲ್ಲಿ ಲಿಂಗವಿದ್ದದ್ದು. ಈಗ ಎಲ್ಲ ಕಡೆಯಲ್ಲಿ ಒಬ್ಬೊಬ್ಬರ ಆರಾಧನೆ. ಈಗ ಶಿವನ ಲಿಂಗ ಇದ್ದಾಗೆ ಎಲ್ಲ ಕಡೆ ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸಿಯಲ್ಲಿ ಹರಿಹರರು ಕೆಳಗಿನ ಲೆಕ್ಕಾಚಾರ. ಅದು ಮೇಲೆ ಗಣಪತಿ ಲಿಂಗದಲ್ಲೇ ಇರೋದಲ್ಲಿ ಮತ್ತೇನದೇನು ವಿಶೇಷ ಇಲ್ಲ. ಧ್ವಜೇಶ್ವರ, ಕ್ರೋಡ, ಗೋಕರ್ಣ ಲಿಂಗವೇ. ಮುಕಾಂಬ ಈ ಸಪ್ತಕ್ಷೇತ್ರಗಳು ಲಿಂಗಾಕಾರದ ಕ್ಷೇತ್ರಗಳೇ, ಚಿಂತನೆಗೆ ಅನುಕೂಲ ಆಗಲಿ. ಇಲ್ಲಿ ಹಾಗೆ ಅದೆಲ್ಲಿಂದ ಆಪಾತಾಳ ತಲಾತ್ ತಸ್ಯ ಮೂಲಂ ಭೂಮೌ ಶಿರಕ್ಕೆ, ಕೆಳಗಿನಿಂದ ಮೇಲೆದ್ದು ಬಂದ ಲಿಂಗ ಅಂತ ಬಹಳ ವಿಚಿತ್ರವಾಗಿ ಪುರಾಣ ಮಾತಾಡ್ತದೆ. ನಮಗೆ ಅರ್ಥ ಆಗದ ಸಂಗತಿಗಳಿವೆಲ್ಲ. ತನ್ಮಧ್ಯೆ ರಾಜತಂ ಪೀಠಂ ಕ್ರೋಶ ಮಾತ್ರಂ ಮಹತ್ತರಂ, ಕೂಗಳತೆಯಷ್ಟು ದೂರಕ್ಕೆ ಅಂತ. ಗುಡ್ಡೆಯಲ್ಲಿ ಹೋಗಿ ಒಬ್ಬ ಕೂಗಿದರೆ ಸುಮಾರು 3 ಮೈಲ್ ಕೇಳ್ತದೆ ಅಂತ ಕ್ರಮ ಹಿಂದಿನ ಕಾಲದಲ್ಲಿ. ಹಾಗೆ ಇಲ್ಲಿ ಅಷ್ಟು ದೂರದ ವ್ಯಾಪ್ತಿಯಲ್ಲಿ ಇದು ರಜತ ಪೀಠದ ಕಥೆ ಅಂತ ಗಮನ ಕೊಡ್ತಾರೆ. ಇನ್ನು ತುಂಬ ಬೌಂಡ್ರಿ ಲೈನ್ಸ್ಗಳನ್ನೆಲ್ಲ ಹೇಳ್ತಾರೆ, ದುರ್ಗಾಲಯಗಳ ಬಗ್ಗೆ ಎಲ್ಲ ಭಾಳಷ್ಟು ಮುಂದೆ ಮಾತಿದೆ ಅಲ್ಲಿ. ವಾಸ್ತವವಾಗಿ ತಲ್ಲಿಂಗಂ ವೀಕ್ಷ್ಯ ನೃಪತಿ ವಿಸ್ಮಿತಃ ಹೃಷ್ಟಮಾನಸಃ ಪೂಜೆಯಾಮಾಸ ವಿಧಿನ ಮಹತಾ ವೈಭವೇನ ಚ. ಲಿಂಗ ಆವಿರ್ಭಾವಗೊಂಡ ಬಳಿಕವೂ ರಾಜನ ಪೂಜಾ ವಿಧಾನಗಳೆಲ್ಲ ನಡೆದಿದ್ದವು ಎನ್ನುವ ವಿಷಯವನ್ನು ಪುರಾಣ ಹೇಳ್ತದೆ. ಮುಂದೆ ಕೃಷ್ಣನಾಗಿ ತನ್ನ ನೆಲೆ ಇಲ್ಲಿ ರೂಪಪೀಠದಲ್ಲಿ ಆಗ್ತದೆ ಎನ್ನುವುದನ್ನು ಸಹ ಈ ಪುರಾಣ ಗುರುತಿಸಿದೆ. ಅದರಲ್ಲಿಯೂ ಪ್ರಾಣದೇವರ ಪ್ರೀತಿಗೆ ಅಂತ, ವಾಯುವಿನ ಪ್ರೀತಿಗೆ ಅಂತ ಹೇಳುತ್ತದೆ. ಇದರ ಪಕ್ಕದಲ್ಲಿ ಇನ್ನೊಂದು ಘಟನೆ ನಡೆದಿದೆ. ಇದು ಚಂದ್ರೇಶ್ವರದ ಘಟನೆ. ಇನ್ನೊಂದು, ಒಂದೊಮ್ಮೆ ಲಿಂಗ ಅದು ಶಿವನದ್ದೇ ಆದರೆ ಇನ್ನೊಂದು ಬೇಕಾ ಇಲ್ಲಿ ಲಿಂಗ ಅಂತ ನಮಗೆ ಪ್ರಶ್ನೆ ಬರ್ತದೆ. ಆದರೆ ಇದರ ಕಥೆ ಏನು, ಔಚಿತ್ಯ ಏನು, ಇದು 2 ಯಾಕೆ ಆಗಿದೆ ಇಲ್ಲಿ? ಒಂದು ಕಡೆಯಲ್ಲಿ ಅನಂತ ಆಸನ, ಇನ್ನೊಂದು ಕಡೆಯಲ್ಲಿ ಚಂದ್ರೇಶ್ವರ. ಯಾಕೆ ಅಂದರೆ ಅದಕ್ಕೆ ಮತ್ತೊಂದಿಷ್ಟು ಇತಿಹಾಸ ಅಲ್ಲಿ ಗೆರೆಗಳನ್ನು ಉಲ್ಲೇಖ ಮಾಡಿದ್ದೇನೆ ನಾನು. ಯದಾ ಪರಶುರಾಮೋಹಂ ಸ್ವಾಂಶೇನ ಆಪ್ಯಾಯ ಶಂಕರಂ ಧನುರ್ವೇದಂ ಪುರ ಅಗ್ರಣ್ಣ ಲೋಕಂ ಸರ್ವಂ ವಿಡಂಬಯನ್. ನಾನು ಹಿಂದೆ ಒಂದು ಆಟ ಮಾಡಿದೆ, ಜನರಿಗೆ ತಿಳಿಸ್ಲಿಕ್ಕೆ ನಾನು ಶಿವನ ಶಿಷ್ಯನಾಗಿ ನಿಂತೆ. ಯಾಕೆ, ನನಗೆ ಕೊಡಲಿ ಬೇಕಲ್ಲ, ಅದು ನಾನು ಕತೆ ಹೇಳಲಿಲ್ಲಲ್ಲ. ಜಮದಗ್ನಿ ದನ ಅಪಹಾರ ಆದ ನಂತರ, ಪರಶುರಾಮ ಹೇಳಿದ ನಂತರ, ಅಂದರೆ ರಾಮನಿಗೆ ಹೇಳಿದ ನಂತರ ರಾಮ ಬಂದ, ಸೀದಾ ಹೋದ, ಕಾರ್ತವೀರ್ಯನನ್ನು ಕಡೆದ, ಮತ್ತು ದನವನ್ನು ತಗೊಂಡು ಬಂದ. ಆನಂತರ ಅವನ ಮಕ್ಕಳು ಸೇರಿ
ಮಗದೊಮ್ಮೆ ಕರುವನ್ನು ಅಪಹಾರ ಮಾಡಿ ಅಪ್ಪನನ್ನು ಕಡ್ದಾಕಿದರು. ಜಮದಗ್ನಿ ಕಡ್ದಾಗಿದ್ದ ನಂತರ ಪರಶುರಾಮನಿಗೆ ಜೋರು ಸಿಟ್ಟಾಯಿತು. ಎಲ್ಲ ಒಂದು ಸರ್ತಿ ಮುಗಿದೋಯ್ತು ಕತೆ ಯೋಚನೆ ಮಾಡಿದೆ, ನಾನಿಲ್ಲದಿದ್ದಾಗ ಆಶ್ರಮಕ್ಕೆ ಹೊಕ್ಕಿ ಅಪ್ಪನನ್ನು ಮುಗಿಸಿದ್ನಲ್ಲ ಅಂತೇಳಿ ಇನ್ನು ನಾನು ಯಾರನ್ನು ಉಳಿಸುವುದಿಲ್ಲ ಅಂತ ಹೊಡಿತೇನೆ ಅಂತ ಹೊರಟ. ಆಗ ಋಷಿಗಳೆಲ್ಲ ಹೇಳಿದರು, ಇದು ನಮಗೆ ಹೇಳಿಸಿದ ಕೆಲಸ ಅಲ್ಲ, ಕ್ರೌರ್ಯಕ್ಕೆ ಕ್ರೌರ್ಯ ಇನ್ನು ಮುಂದುವರಿತದೆ. ಯಾಕೆ ಅವರಿಗೆ ಹೆದರಿಕೆ ಏನಂದರೆ, ಇವ ಒಂದು ಜನರು ಹೊಡೆದು ಬರೋದು, ನಾಳೆ ಇನ್ನೊಂದು ಆಶ್ರಮದ ಜನರನ್ನು ಕೊಂದರೆ, ಆದ್ದರಿಂದ ಇದು ಏನು ಎಲ್ಲಿಗೆ ನಿಲ್ತದೆ ಗೊತ್ತಿಲ್ಲ ಅವರಿಗೆ, ಬೇಡ. ಮತ್ತೆ ಹೇಳಿದರು, ಈ ಕ್ಷತ್ರಿಯರೆಲ್ಲ ಸುಮ್ಮನೆ ಇರುವವರಲ್ಲ, ಭಾರಿ ವರದೃಪ್ತರು, ಶಿವನ ವರದಿಂದ ಕೊಬ್ಬಿದವರು ಬೇರೆ, ಸಂಹಾರ ಕೆಲಸ ಮಾಡೋದು ರುದ್ರ ಇದ್ದಾನೆ. ಎರಡಕ್ಕೂ ನೀನು ಅವನನ್ನು ಮಾತಾಡಿಸುವುದು ಒಳ್ಳೆಯದು. ಒಂದು ಕೊಲ್ತೇನೆ ಅಂತ ಹೇಳುವುದು, ಮೃತ್ಯುಂಜಯನ ಹತ್ರ ಹೇಳಿ ಸಾಯಿಲಿಯಿಂದ ಬಿಡುವುದವರನ್ನು. ಎರಡನೇದ್ದು, ನಿನ್ನ ವರದಲ್ಲಿ ಕೊಬ್ಬಿದವರಿದ್ದಾರೆ, ಸ್ವಲ್ಪ ಜೋಕೆ ನಾನು ಹೊಡಿತೇನೆ ಆಗುವುದಾ ಅಂತ ಕೇಳಿ ಬರುವುದು. ಎರಡು ರೀತಿಯಿಂದ ಆಯಿತು ನೋಡಿ. ಅವನು ಹೋಗಲಿಕ್ಕೆ ಎಂಟ್ರಿ ಯಾಕೆ ಆದದ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇಲ್ಲದೆ ಪರಶುರಾಮನಿಗೆ ಶಿವನಿಗೆ ಯಾಕೆ ಭೇಟಿ? ಹೀಗೆ ರಾಮನು ಅಲ್ಲಿ ಹೋಗಿ ಕೇಳಿದ, ನನಗೊಂದು ಕೆಲಸ ಆಗಲಿಕ್ಕುಂಟು ಅಂದ. ಕ್ಷತ್ರಿಯರ ಅಧಿದೇವತೆಯಾಗಿ ನಿಂತವ ನೀನು, ಸಂಹಾರ ಮಾಡುವವನು ನೀನು, ನಿನ್ನ ಪರ್ಮಿಷನ್ ಇಲ್ಲದೆ ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ನಿನಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅದು ನಾನು ಸಂಹಾರ ಮಾಡುತ್ತೇನೆ, ಅವರು ತೃಪ್ತರಿದ್ದಾರೆ. ಮತ್ತು ಆಗಲೇ ನಾವು ನೋಡಿದೆವು ರಾಕ್ಷಸಾನ್ ರಾಜರೂಪಿಣಃ ಅಂತ, ರಾಕ್ಷಸರೆಲ್ಲ ಶಿವ ಶಿವ ಅಂತೆ ಜಪ ಮಾಡುವವರು, ವರದರ್ಪಿತಾರೆ ಅವನದ್ದೇ. ಹೀಗಾಗಿ ನಾನು ದರ್ಪಲಿಕ್ಕುಂಟು, ನೀನು ಒಪ್ಪಲಿಕ್ಕುಂಟು ಅಂತ. ಸರಿ ಅಂತ, ಈಗ ನನ್ನ ಆಯುಧ ನಾನೇ ಸಂಹಾರ ಮಾಡಿದ್ದು ಅಂತ ಆಗ್ತದೆ ತಗೊಂತೇಳಿ ಪರಶುವನ್ನು ಕೊಟ್ಟ. ಅಲ್ಲಿ ಹಿಡ್ಕೊಂಡು ಬಂದವನು ಪರಶುಪಾಣಿ, ಶೂಲಪಾಣಿ ಅವ ನಿಜವಾಗಿ ಶಿವ. ಅಲ್ಲಿಂದ ಪರಶು ಸಿಕ್ಕಿದ್ದೀವನಿಗೆ. ಹಾಗೆ ಪರಶು ತಗೊಂಡು ಬಂದವ ಹೊಡೆದಿದ್ದಾನೆ. ಇನ್ನೂ ಆಯುಧಗಳನ್ನೆಲ್ಲ ಕೊಟ್ಟಿದ್ದ. ಪರಶು ಮಾತ್ರ ಅಲ್ಲ, ಶೂಲವು ಕೊಟ್ಟಿದ್ದಾನೆ, ಕತ್ತಿ ಗುರಾಣಿ ಕೊಟ್ಟಿದ್ದಾನೆ. ಅದೆಲ್ಲ ಬೇರೆ ಕಡೆಯಲ್ಲಿ ನಾನು ತರಲಿಲ್ಲ ವಾಕ್ಯಗಳನ್ನೆಲ್ಲ. ಸುಮಾರು ಆಯುಧಗಳನ್ನು ಕೊಟ್ಟಿದ್ದೆ. ಸುಮಾರು ಆಯುಧಗಳ ಒಟ್ಟಿಗೆ ನಾನು ಪರಶುರಾಮನನ್ನು ತಂದಿದ್ದೇನೆ, ಮುಂದಕ್ಕೆ ತರ್ತೇನೆ. ಹಾಗಾಗಿ ನೀನು ಆಟಕ್ಕೋಸ್ಕರ ಶಿವನ ಶಿಷ್ಯನನ್ನಾಗಿ ನೀನು ವಿಡಂಬನೆ ಮಾಡಿದೆ. ಈಗ ಶಿವ ಹೇಳ್ತಾನೆ, ಕಸ್ವಿಸಿ ಆಗ್ತಾ ಉಂಟು ನನಗೆ, ನೀನು ನನ್ನ ಹತ್ರ ಕೇಳಿ ಹೊಡಿಬೇಕಾಗಿಲ್ಲ, ನೀನೇ ನನಗೆ ಸಂಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು, ನಾನು ಪಾಲನೆ ಮಾಡ್ತೇನೆ, ಸಂಹಾರ ನೀನು ಮಾಡು, ಸೃಷ್ಟಿ ಚತುರ್ಮುಖ ಮಾಡಿದ್ದಾನೆ ಅಂತ ನೀನೇ ಮಾಡಿಕೊಂಡದ್ದು ಸುಮ್ಮನೆ ಸುಮ್ಮನೆ ಲೋಕಕ್ಕಾಗಿ. ಆದ್ದರಿಂದ ನನಗೆ ಸರಿಯಾಗ್ತಾ ಇಲ್ಲ, ನಿನಗೆ ಸೇವೆ ಮಾಡುವ ಭಾಗ್ಯ ನನಗೆ ಕೊಡಬೇಕು ಅಂತ ಕೇಳ್ತಾನೆ. ಆವತ್ತು ಶಿಷ್ಯನಾಗಿ ನೀನು ಬಂದು ನನ್ನದು ಜನಕ್ಕೆ ನಾನು ಶಿಷ್ಯ ನೀನು ಗುರು ಅಂತ ಹೇಳಿದೆ, ನಾನು ಅಲ್ಲ ಹೇಳಬೇಕು, ನೀನು ದೇವರು ನಾನು ಭೃತ್ಯನು ಅಂತ ಆಗಬೇಕು, ಅದಕ್ಕೊಂದು ಅವಕಾಶ ಬೇಕು ಅಂತ. ಅದಕ್ಕೋಸ್ಕರ ಈ ಗೆರೆಗಳು. ಯದಾ ಪರಶುರಾಮೋಹಂ ಸ್ವಾಂಶೇನ ಅಪ್ಯಾಯ ಶಂಕರಂ, ನಾನು ಶಿವನ ಒಳಗೆ ನಿಂತು ಶಿವನನ್ನು ಬೆರಗುಗೊಳಿಸಿ ಅವನಿಂದ ನಾನು ಕಲಿತಾಗಿ ನಾನು ಮಾಡಿದೆನೋ, ಅದಕ್ಕೋಸ್ಕರ ಅವನು ಕೇಳಿದ. ತದಾ ಯಾಚತ ದೇವೇಶಃ ಶಂಕರಃ ಭಕ್ತಿ ಸಂಯುತ. ಆಗ ಅವನು ಬೇಡಿಕೊಂಡಿದ್ದಾನೆ, ಪ್ಲೀಸ್ ಅಂತೇಳಿ, ನಿತ್ಯಪೂರ್ಣೋಪಿ ಭಗವನ್ ತ್ವಂ ಯನಮೇ ಶಿಷ್ಯೋತ್ತಮ ಆಗತ. ನೀನು ಸುಮ್ಮನೆ ಪೂರ್ಣನಾಗಿದ್ದರೂ ನನ್ನ ಶಿಷ್ಯ ಅಂತ ನಾಟಕ ಮಾಡಿ ಎಷ್ಟು ಚೆನ್ನಾಗಿ ಹೇಳಿ, ನಿತ್ಯ ಪೂರ್ಣೋಸೀನ್, ನೀನು ಪೂರ್ಣ ಯಾವಾಗಲೂ ನೀನು ಕಲೀಲಿಕ್ಕೆ ಬೇಕು ಅಂತ ಇಲ್ಲ, ಆದರೂ ನನ್ನ ಶಿಷ್ಯ ಅಂತ ನಾಟಕ ಮಾಡಿದೆ. ಅದಕ್ಕೋಸ್ಕರ ನಾನು ಸಹ ಹೀಗೆ ಏನಾದರೂ ಮಾಡಲಿಕ್ಕುಂಟು. ತನ್ನ ಮಮ ಅನುಗ್ರಹ ಯೈವ ಲೋಕ ಸಂಮೋಹನಾಯಶ. ನೀನು ಮಾಡಿದ್ರಲ್ಲಿ ಎರಡು ಉದ್ದೇಶ, ಒಂದು ನನಗೆ ಅನುಗ್ರಹ ಆಗಲಿ ಅಂತ, ಒಂದಿಷ್ಟು ಸಮಯ ನನ್ನಲ್ಲಿ ಕೂತಾಗ ಆಗ್ತದೆ, ನನ್ನ ಆಯುಧ ತೊಗೊಂಡೋದಾಗ್ತದೆ, ಇನ್ನೊಂದು ಲೋಕಕ್ಕೆ ಮೋಹಗೊಳಿಸ್ಲಿಕ್ಕೆ ಆಗ್ತದೆ. ಪರಪೋಷಿ ಪರಶುರಾಮ ಏನು ಪ್ರಯೋಜನ ಇಲ್ಲ, ಅವನ ಗುರುಗಳೇ ಜೋರಿದ್ದಾರೆ ಶಿವನೇ ಅಂತ ಜನಕ್ಕೆ ಅರ್ಥವೂ ಆಗಬಾರದು. ಇದು ಒಂದು ಮುಖ. ಸರ್ಮೋನಾಯಶ ಯಶಸ್ತೇಹಂ ಅಲ್ಲ ಭೂಯಸ್ತೇಜಸ, ವಾಸ್ತವವಾಗಿ ಭವತಸ್ತೇಜಸ ರೂಪಂ ಇದಂ ಅಪ್ಯಾಯತಮಮ್ಮ. ನೀನು ಬರಲಿಕ್ಕೆ ಹೋಗಿ ನನಗೆ ಹೆಚ್ಚು ಬೆಲೆ ಬಂದದ್ದು, ಹಾಗಾಗಿ ನನಗೂ ನಿನ್ನ ನಿತ್ಯ ಸನ್ನಿಧಾನ ಸಿಕ್ಕಿದೆ. ಹಾಗಾಗಿ ನಾನು ಸಹ ಸಂಪೂಜಯಿತು ಕಾಮೋಸ್ಮಿ, ನಿನ್ನ ಪೂಜೆ ಮಾಡಬೇಕು ನನಗೆ ಆಸೆ ಉಂಟು. ದೇಹಿ ಅನುಜ್ಞ ಮಮ ಪ್ರಭು, ನನಗೊಂದು ಅವಕಾಶ ಮಾಡಿಕೊಡು, ಅನುಜ್ಞೆ ಮಾಡಿಕೊಡು. ಏವಂ ತತ್ ಪ್ರಾರ್ಥನಾಂ ಶುತ್ವ ತದಾ ದತ್ತಃ ಮಯ ದತ್ತಃ ವರೋಮಯ. ನಾನು ಅವನಿಗೆ ಅದಕ್ಕೋಸ್ಕರ ಒಂದು ವರ ಕೊಟ್ಟೆ. ಆಯಿತು ಮಾರೆ, ನಾನು ಪೂಜೆ ಮಾಡು, ನಾನಲ್ಲಿ ಬಂದು ಕೂತ್ಕೊಳ್ತೇನೆ, ಪರಶುರಾಮನಾಗಿ ನಾನು ಕೂತ್ಕೊಳ್ಳುತ್ತೇನೆ, ನೀನಾಗ ಚಂದ್ರೇಶ್ವರನಾಗಿ ನನ್ನ ಎದುರು ಬಂದು ಪೂಜೆ ಮಾಡಲಿಕ್ಕೆ ಇರು ಅಂತ ಹೇಳಿ ವಾಸ್ತವವಾಗಿ ಇಲ್ಲಿ ಬರಲಿಕ್ಕೆ ಹೇಳಿದ ಅವತಾರ. ಅದಕ್ಕೆ ಅವನು ಚಿಂತನೆ ಮಾಡಿದ ಅವತಾರಾರ್ಥ ನಿಷ್ಪತ್ತೇಹೇ ಊರ್ಧ್ವಂ ಶಂಕರ ಪಾವನೆ ರೋಪಿಬೀಟೆ ಲಿಂಗರೂಪ ದಿವ್ಯನಾಗಾಸನೋಪರಿ ಅನಂತಾಸನಲ್ಲಿ. ದಿವ್ಯನಾಗ ಉಪರಿ, ದಿವ್ಯನಾಗ ಯಾವುದು? ಅನಂತ. ಇದ್ದದರಲ್ಲಿ ದಿವ್ಯನಾಗ ಅವನು. ಅನಂತಾಸನನ ಮೇಲೆ ನಾನು ಇರ್ತೇನಲ್ಲಿ ಬರ್ತೇನೆ. ಶೀಘ್ರಂ ಪ್ರಾದುರ್ಭವಿಷ್ಯಾಮಿ ತವ ಪ್ರಿಯ ಚಿಕೀರ್ಷಯ ತದಾ ಪ್ರಭೃತಿ ಚ ತ್ವಂ ಮಾಂ ತ್ವದ್ರೂಪಧರಂ ಅಚ್ಯುತಂ.
ನಿನ್ನದೇ ರೂಪದಲ್ಲಿ ಬರ್ತೇನೆ ಅಂದರೆ ಲಿಂಗ ರೂಪದಲ್ಲಿ ಇರ್ತೇನೆ, ನಿನಗೆ ಲಿಂಗದಲ್ಲೇ ಪೂಜೆ ಅಂತ ಹೇಳಿಬಿಟ್ಟಿದ್ದಾರೆ. ಶಿವನಿಗೆ ಮಾತ್ರ ಲಿಂಗದಲ್ಲೇ ಪೂಜೆ, ಅದು ಅವನದ್ದೊಂದು ದೊಡ್ಡ ಎಡವಟ್ಟಾದ ಕಾರ್ಯಕ್ರಮ. ಅದು ನಾನು ಮತ್ತೊಮ್ಮೆ ಶಿವಚಿಂತನೆಯಲ್ಲಿ ಬಂದರೆ ಹೇಳಬಹುದು, ಇನ್ನೂ ತುಂಬ ಬಾಕಿ ಇದೆ ಅದರದ್ದು, ಶಿವರಾತ್ರಿದ್ದು. ಹಾಗಾಗಿ ಅವನಿಗೆ ಅದೇ ರೂಪದಲ್ಲಿ ಆರಾಧನೆ. ಆದರೆ ನಿನ್ನದಾಗಿ ನಾನು ಸಹ ಅದೇ ರೀತಿಯಲ್ಲಿ ಬರ್ತೇನೆ, ನಾನು ಲಿಂಗದಲ್ಲಿ ನೆಲೆಗೊಳ್ತೇನೆ, ನೀನು ಪೂಜೆ ಮಾಡಲಿಕ್ಕೆ ಬಾ ಅಂತಾನೆ. ಪುರತೋ ವರ್ತಮಾನಶ್ಚ ಪೂಜಯಿಷ್ಯಸಿ ನಿತ್ಯಶ, ಎದುರು ನೀನು ಇದ್ದುಕೊಂಡು ನನ್ನ ಪೂಜೆ ಮಾಡ್ತೀಯಾ. ಏವ ಮದ್ವಾಕ್ಯಮಾಕರ್ಣ್ಯ ಮದಾವಿರ್ಭಾವವನ್ನು ಸನ್ಮುಖ. ನಿಲ್ಲಿ ನೋಡಿ, ವಾಸ್ತವವಾಗಿ ಮದಾವಿರ್ಭಾವ ಸಮ್ಮುಖ ಅಂತ ಉಂಟು. ಆದ್ದರಿಂದ ಇವತ್ತು ನನ್ನ ಲೆಕ್ಕಾಚಾರಿಯಲ್ಲಿ ಹೇಳಿದ ಗೆರೆ ನೋಡಿದರೆ ಚಂದ್ರೇಶ್ವರವನ್ನು ಯಾರು ಅಂತ ಹೇಳೋದು ನಾನು ಪ್ರಶ್ನೆಯಲ್ಲಿ ಕೇಳಿಕೊಂಡು ಅದರ ಬಂದದ್ದು ಹೇಳಿಕೊಂಡು ಎಲ್ಲ ಪೂರ್ವಕ್ಕಿರಬೇಕು ಪ್ರಧಾನರು ಅಂತ. ನಿಜವಾಗಿ ಪ್ರಧಾನರು ಪೂರ್ವಕ್ಕಿರುವುದು ಸತ್ಯ, ಅಪ್ರಧಾನರು ಪ್ರಧಾನಕ್ಕೆ ಮುಖ ಹಾಕಿರುವುದು ಸತ್ಯ. ನೀವು ಬೇರೆ ದೇವಸ್ಥಾನಗಳೆಲ್ಲ ಹಿಂದೆ ನೋಡಿ ಹೇಗಿರ್ತದೆ ಅಂತ. ಇತರ ಆಲಯಗಳು, ಸಬ್ ಆಲಯಗಳು, ಮಂದಿರಗಳೆಲ್ಲ ಪೂರ್ವಕ್ಕೆ ಮೋರೆ ಹಾಕಿ ಇರುವುದಿಲ್ಲ, ಉತ್ತರ ದಕ್ಷಿಣಕ್ಕೆ ಎಲ್ಲ. ನಾವು ಕೃಷ್ಣ ಮಠ ಇಟ್ಕೊಳ್ಳುವ, ಗರುಡ ಆಂಜನೇಯ, ಗರುಡ ಮತ್ತು ಮುಖ್ಯ ಪ್ರಾಣ ಹೇಗಿದ್ದಾನೆ, ಅವನು ದೇವರಿಗೆ ಸರಿಯಾಗಿದ್ದಾನೆ, ಆಚೀಚೆ ಉತ್ತರ ದಕ್ಷಿಣಕ್ಕೆ ಮೋರೆ ಹಾಕಿದ್ದಾನೆ, ಅವನು ಪೂರ್ವಕ್ಕಿಲ್ಲ. ನಿಜವಾಗಿ ಎಲ್ಲ ದೇವರು ಪೂಜೆ ಪೂರ್ವಕ್ಕೆ ಇರಬೇಕಲ್ಲ, ನಾನು ಪೂರ್ವಕ್ಕೆ ಇರುವುದೇ ಮುಖ್ಯ ಅಲ್ಲ ಅಂತ ಗಣಪತಿ ಚಿಂತನೆಯಲ್ಲಿ ಕೊಟ್ಟಿದ್ದೇನೆ. ಪಶ್ಚಿಮಕ್ಕೆ ಎನ್ನುವುದೇ ವಾಕ್ಯ ಇರೋದು. ನಾವು ಪೂಜೆ ಮಾಡೋದು ಪೂರ್ವಕ್ಕೆ, ಪ್ರತಿಮೆ ಪಶ್ಚಿಮಕ್ಕೆ. ಇದು ಪೂರ್ವ ಪೂಜೆ ಮಾಡುವುದು ನಾವು ಈಚೆ ಮೊರೆಗೆ, ಪಶ್ಚಿಮಕ್ಕೆ ಪ್ರತಿಮೆ. ಇಲ್ಲ ನಾವು ಉತ್ತರಕ್ಕೆ ಮೋರೆ ಹಾಕಿದರೆ ಅದು ಪೂರ್ವಕ್ಕೆ ಇರಬೇಕಾಗುತ್ತೆ, ತಿರುಗಿಸಿ ಕೂತ್ಕೊಳ್ಬೇಕಾಗತ್ತೆ, ಎರಡರಲ್ಲಿ ಒಂದಾಗಲಿಕ್ಕೆ. ಹೀಗಾಗಿ ಇಲ್ಲಿ ಚಂದ್ರೇಶ್ವರ ವಾಸ್ತವವಾಗಿ ಅನಂತೇಶ್ವರಕ್ಕೆ ಅಭಿಮುಖವಾಗಿದ್ದದ್ದು. ಪುರತೋ ವರ್ತಮಾನಶ್ಚ ಪೂಜಯಿಷ್ಯಸಿ ನಿತ್ಯಶಃ, ಎದುರು ನೀನು ಇದ್ದುಕೊಂಡು ನಿತ್ಯ ಪೂಜೆ ಮಾಡ್ತಿ ಹೇಳಬೇಕಾದ್ರೆ ಅದು ತಿರುಗಿ ಇರುವೆ. ಏವ ಮದ್ವಾಕ್ಯಮಾಕರ್ಣ್ಯ ಮದಾವಿರ್ಭಾವ ಸಮ್ಮುಖ, ನನ್ನ ಆವಿರ್ಭಾವಕ್ಕೆ ಸಮ್ಮುಖನಾಗಿ ಅಂದಾಗಿದ್ದು ಪಿರಮುಖನಾಗಿದ್ದಾನ, ಹಿಮ್ಮುಖ ಆಗಿದೆ ಇದು. ನಾವು ಈ ಇತಿಹಾಸವನ್ನು ಹೇಳುವುದು ಎಲ್ಲಿ, ಕೇಳುವುದು ಯಾರು? ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತು ಬದಲು ಮಾಡಿದ್ದಾರೆ, ಸೈಡ್ ಇದ್ದ ದೇವತೆಗಳನ್ನು ಎದುರು ಮಾಡಿದವರಿದ್ದಾರೆ. ಇಲ್ಲಿ ಅವನಿಗೆ ಪ್ರಾಶಸ್ತ್ಯ ಇಲ್ಲ, ಇಲ್ಲಿ ಗಣಪತಿಗೆ ಸಿಗುವುದಿಲ್ಲ, ಆದ್ದರಿಂದ ಅದನ್ನು ತಿರುಗಿಸಿ ಅಂತ. ಅವ ಪಾಪ ಕಂಬದಲ್ಲಿ ಬಂದಿದ್ದಾನೆ, ಕೊನೆಗೆ ಕಂಬವನ್ನೇ ತಿರುಗಿಸಿ ಬಿಡೋದವರು ಪೂರ್ವಕ್ಕೆ ಅಂತಂದು ಮಾಡಿದ್ದು ನೋಡಿದ್ದೇನೆ ನಾನು. ಮುಖ್ಯ ಪ್ರಾಣನಿದ್ದಾನೆ ಬದಿಯಲ್ಲಿ, ಅವನನ್ನು ತಿರುಗಿಸಿದವರಿದ್ದಾರೆ, ಎದುರಲ್ಲಿ ಹಾಕಿಟ್ಟಿದ್ದಾರೆ ಪೂರ್ವಕ್ಕೆ. ಹಾಗಾಗಿ ಇದು ತಪ್ಪು ಹೇಳಲಿಕ್ಕೋಸ್ಕರ ಈ ಗೆರೆಗಳನ್ನು ಉಲ್ಲೇಖ ಮಾಡಿದೆ. ವಾಸ್ತವವಾಗಿ ಪುರತೋ ವರ್ತಮಾನಶ್ಚ ಪೂಜಯಿಷ್ಯಸಿ ನಿತ್ಯಶಃ ಏವ ಮದ್ವಾಕ್ಯಮಾಕರ್ಣ್ಯ ಮದಾವಿರ್ಭಾವ ಸಮ್ಮುಖ ಚಂದ್ರಸ್ಯ ಅಭೀಷ್ಟದಾನಾಯ ಪ್ರಾದುರ್ಭೂತಃ ಸುರೋತ್ತಮ. ಚಂದ್ರೇಶ್ವರ ಅಂದರೆ ಅದು ಅರ್ಥ. ಚಂದ್ರನಿಗೆ ಅಭೀಷ್ಟಗೊಳ್ಳಿಕ್ಕೆ ಅವನು ಅಬ್ಜಾರಣ್ಯಲ್ಲಿ ತಪಸ್ಸು ಮಾಡಿದವ, ಅದು ಅವನದ್ದೇ ಕೆಲವೆಲ್ಲ ಕೆಲಸಗಳುಂಟು, ಅದೊಂದು ಬೇರೆ ಇತಿಹಾಸ. ಇಲ್ಲಿ ಲಿಂಕ್ ಮಾಡಲಿ, ಇಲ್ಲಿ ಪರಶುರಾಮನಿಗೆ ಮಾತ್ರ ಲಿಂಕ್ ಮಾಡ್ತಾ ಇದ್ದೇನೆ. ಚಂದ್ರಸ್ಯ ಅಭೀಷ್ಟದಾನಾಯ ಪ್ರಾದುರ್ಭೂತಃ ಸುರೋತ್ತಮ ಶಂಕರ ಭಾರ್ಗವ ಕ್ಷೇತ್ರೇ. ಇದು ಪರಶುರಾಮ ಕ್ಷೇತ್ರೇ ಹೇಳಬೇಕಂದ್ರೆ ಹೇಳಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಒಂದೊಂದು ಶಬ್ದದಿಂದ ಕೆಲವು ಗುರುತಿಸ್ಲಿಕ್ಕಿರುವಂಥದ್ದು. ಇದು ಭಾರ್ಗವ ಕ್ಷೇತ್ರ ಹೌದಾ? ಹೌದು. ಇದು ಮತ್ತು ಯಾರದ್ದೋ ಬ್ರಹ್ಮ ಉಳ್ಳಿತ್ತಾ ಎಲ್ಲ ಬಂದು ಮಾಡಿದ್ದಲ್ಲ ಹೇಳಲಿಕ್ಕೋಸ್ಕರ ಭಾರ್ಗವ ಕ್ಷೇತ್ರ ಇರುತ್ತೆ. ಒಂದು ದೊಡ್ಡ ಇರಾದೆಗಳು ಗಲಾಟೆಗಳುಂಟು, ಅದಕ್ಕೊಂದು ಸಣ್ಣ ಶಬ್ದದಲ್ಲಿ ನಾನು ತೋರಿಸಿಕೊಟ್ಟಂತಷ್ಟೇ ವಿಷಯ. ಇವರಲ್ಲಿ ಎಲ್ಲ ನಾವು ಉತ್ತರ ಕೊಡ್ತಾ ಕೂತ್ಕೊಳ್ಬೇಕಾಗಿಲ್ಲ, ಅವರ ಸಾಧನೆ ಅವರು ಮಾಡಲಿಕ್ಕೆ ನಮಗೇನು. ಇದು ದೇವರು ಕೊಟ್ಟ ಆಸ್ತಿಯಿಂದ ನಾವು ಹೇಳಿದರೆ ಮತ್ತೆ ಹೇಳು, ಇದು ನನ್ನ ಪೌರುಷದಿಂದ ಸಂಪಾದನೆ ಮಾಡಿ. ಪೌರುಷ ಎಂಥದ್ದು? ವಕಾಲತ್ತು ಮಾಡಿಯೋ ಅಂಡರ್ ಕೈ ಹಾಕಿಯೋ ತೆಗೆದದ್ದು, ಇದನ್ನು ಪೌರುಷ ಹೇಳ್ತಾರೆ. ಎಂಥ ಪ್ರಯೋಜನ ಉಂಟು? ಆದ್ದರಿಂದ ಕೊಡುವುದು ಎಲ್ಲ ದೇವರೇ ಎನ್ನುವುದು ಅರ್ಥ ಆಗದೆ ಇದು ಹೇಳಲಿಕ್ಕೆ ಬರುವುದಿಲ್ಲ. ವಾಸ್ತವ ಶಬ್ದಗಳು ಭಾರ್ಗವ ಕ್ಷೇತ್ರೇ, ಪರಶುರಾಮ ಕ್ಷೇತ್ರ ಅಂದರೆ ಶಬ್ದ ಉಂಟು. ವರ್ತತೆ ಬ್ರಾಹ್ಮಣೋತ್ತಮ ಏವಂ ಆಪ್ಯಾಯಿತಸ್ತತ್ವಂ ಅನಂತಾಂಶೇನ ಸಂಭೃತಃ ಕಾಲಾಂತರೇ ಶೇಷಭಾವಂ ಗಮಿಷ್ಯಸಿ ನ ಸಂಶಯ. ನಾನೀಗ ನಿನ್ನನ್ನು ಯಾಕೆ ನಿಲ್ಲಿಸಿದೆ ಕೇಳಿದರೆ ನೀನು ಮುಂದಕ್ಕೆ ಶೇಷ ಆಗ್ತೀನಿ ಅಂತ. ನಾನು ಯಾಕೆ ಅನಂತಾಸನದ ಹೆಸರಿಟ್ಟುಕೊಂಡೆ ಅಂದರೆ ನೀನು ಮುಂದಕ್ಕೆ ಶೇಷ ಆಗುವ ಅಂತೇಳಿ. ಇಷ್ಟಂಶದಲ್ಲಿ ವಾದಿರಾಜರ ಗೆರೆ ಇರುವುದು. ಇದನ್ನೆಲ್ಲ ತಪ್ಪು ಅರ್ಥ ಮಾಡುತ್ತಾ ಅವ್ರು ಹೇಳಿದ್ದಿಷ್ಟೇ. ಇಷ್ಟು ಪುರಾಣಗಳ ವಿಷಯದಲ್ಲಿ ಮುಂದೆ ಶೇಷನಾಗುವವ ಶೇಷಸ್ಯಾಹೇಷ ಪದವೀಂ ಶಬ್ದ ಎಲ್ಲ ಹಾಕಿದ್ದಾಗಿ, ಮುಂದೆ ಅವನಿಗೆ ಶಿವಸ್ಯ ಆಶೇಷ ಪದವೀಂ, ಶೇಷಸ್ಯ ಅಲ್ಲ ಶಿವಸ್ಯ ಅಹೀಷ ಪದವೀಂ, ಮುಂದಕ್ಕೆ ಶಿವನಿಗೆ ಶೇಷ ಪದವಿ ಬರ್ತದೆ ಅಂತ ತೋರಿಸಲಿಕ್ಕೆ ನಾನು ಸಹ ಅನಂತ ಆಸನದಲ್ಲಿ ಕೂತಿದ್ದೇನೆ ಅಂತ ಹೇಳಲಿಕ್ಕೆ ನಿನಗೆ ಎದುರಾಗಿ, ಅಂದರೆ ಶಿವನಿಗೆ ಎದುರಾಗಿ ದೇವರು ಇರಬೇಕು. ಈಗ ಯಾರೋ ಬದಲಾಯಿಸಿದ್ದು, ಯಾರೋ ಪ್ರಶ್ನೆ ಇಡೋದು, ಯಾರೋ ಕೇಳೋದು. ಇಲ್ಲಿ ಚಂದ್ರೇಶ್ವರನಿಗೆ ಪೂಜೆ ಆಗುವುದಿಲ್ಲಲ್ಲ, ಆದ್ದರಿಂದ ಅವನನ್ನು ಆಚೆ ತಿರುಗಿಸಬೇಕು, ಅದು ಸತ್ಯ. ಯಾಕೆಂದರೆ ಚಂದ್ರೇಶ್ವರನಿಗೆ ಪೂಜೆ ಆಗುವುದಿಲ್ಲ. ಚಂದ್ರೇಶ್ವರ ದೇವರಿಗೆ ಪೂಜೆ ಮಾಡ್ತಾ ಇರುವುದು, ಅವನಿಗೆ ಪೂಜೆ ಆಗುವುದಿಲ್ಲ. ಅವನು ದೇವರಿಗೆ ಪೂಜೆ ಮಾಡ್ತಾ ಇರುವಾಗ ನೀವು ಅವನಿಗೆ ಪೂಜೆ ಆಗ್ತದೆ ಕೇಳಲಿಕ್ಕೆ ಹೋಗಲಿಕ್ಕೆ ಇಲ್ಲ. ಇಲ್ಲಿ ಏನಾಯ್ತು, ನಾವು ಅವನಿಗೆ ಪೂಜೆ ಮಾಡಬೇಕು ಹೇಳಿಕೊಂಡು ಅವನನ್ನು ತಿರುಗಿಸಿ
ಆದ್ದರಿಂದ ಲಿಂಗವನ್ನೇ ತಿರುಗಿಸಿದ್ರೋ ಅಥವಾ ಪೀಠವನ್ನು ತಿರುಗಿಸಿದ್ರೋ ಅಥವಾ ದೇವಾಲಯವನ್ನೇ ತಿರುಗಿಸಿದ್ರೋ, ಯಾಕೆ ತಿರುಗಿಸಿದ್ರೋ, ಯಾವಾಗ ತಿರುಗಿಸಿದ್ರೋ ಗೊತ್ತಿಲ್ಲ. ಚಂದ್ರ ಪುಷ್ಕರಣಿಯ ಕಥೆ ಅದು. ವಾಸ್ತವವಾಗಿ ಅನಂತ ಪುಷ್ಕರಣಿ ಇದ್ದದ್ದು ಸಣ್ಣ ಒಂದು ನೀರಿನ ಆಶಯದಲ್ಲಿ ಲಿಂಗ ಬಂದದ್ದು. ಹಾಗಾಗಿ ಅದು ಲಿಂಗ ಬಂದದ್ದಷ್ಟೇ, ಆವಿರ್ಭಾವ ದೇವರ ಎದುರಾಗಿ ಬಂದದ್ದು. ಅವು ಅಲ್ಲಿರುವುದು ಚಂದ್ರ ಅಬ್ಜಾರಣ್ಯದಲ್ಲಿ, ಅದರಿಂದ ಕಾಣಿಸಿಕೊಂಡದ್ದು ಇಲ್ಲಿ ಅವನಿಗೆ ಭಾಳ ದೊಡ್ಡ ಲೆಕ್ಕಾಚಾರದಲ್ಲಿ. ಅದನ್ನು ದೇವರನ್ನು ಕಾಣುವಂತೆ ಬಂದಿದ್ದಾನೆ ಈ ವಾಕ್ಯಗಳಿರುವುದು. ಆದರೆ ಇದನ್ನೆಲ್ಲ ಇಟ್ಟುಕೊಂಡು ನಾವು ಮತ್ತೆ ಪ್ರಶ್ನೆ ಆಗ್ತಾ ಮತ್ತೆ ಸರಿ ಮಾಡ್ತಾ ಅನುಕೂಲ ಮಾಡಿಕೊಳ್ಳಿಕ್ಕೆ ಬರ್ತದೆ ಎನ್ನುವ ಅನುಸಂಧಾನವನ್ನು ಇಟ್ಟುಕೊಂಡು, ನಮ್ಮ ಕಾಲದಲ್ಲಿ ಆಗ್ತದೆ ಅಂತ ಇಲ್ಲ. ಯಾವತ್ತೋ ಒಂದು ದಿವಸ ಮತ್ತೆ ಒಂದು 200-300 ವರ್ಷ ಹೇಳ್ತಾರೆ, ರಾಮನಾಥಾಚಾರ್ಯ ಹೇಳ್ತಾ ಇದ್ರು ಆವತ್ತೇನು ಅಂತ ಹೇಳ್ತಾನೆ ಕೊನೆಗೆ. ಈಗ ಯಾರಿಗೆ ಎಚ್ಚರ ಆಗಲಿಕ್ಕಿಲ್ಲ ಕೆಲವು ಪುರಾಣಗಳ ಮಾತುಗಳಿಗೆಲ್ಲ ಅಂತ ಇರಲಿಕ್ಕೆ ತಂದಿದ್ದೇನೆ. ಇನ್ನೂ ಒಂದು ಪರಶುರಾಮರ ಸೃಷ್ಟಿಯಲ್ಲಿ ಎತ್ತರದ ಮಾತು ಅಂದರೆ, ಒಂದು ಕೃಷ್ಣ ಮತ್ತೊಂದು ಕೃಷ್ಣನ ಮಡದಿ. ಆದರೆ ಅವರು ಬರುವ ರೀತಿ ನೋಡಿಕೊಂಡ್ರೆ ಕೃಷ್ಣ ಹುಟ್ಟಿದ ಹೊತ್ತಿನಲ್ಲಿ ಅಷ್ಟಮಿ ಇತ್ತು. ಅಷ್ಟಮಿ ನಡುರಾತ್ರಿಯಲ್ಲಿ ಕೃಷ್ಣ ಹುಟ್ಟಿದ ಬಳಿಕ ಕಳೆಯಿತು. ಕಳೆದ ಕೂಡಲೇ ನವಮಿ ಬಂತು. ಆ ನವಮಿ ಬಂದಾಗ ಯಶೋದೆಯಲ್ಲಿ ಹೆಣ್ಣು ಮಗು ಬಂದಿದ್ದಾಳೆ. ಕೃಷ್ಣ ಮತ್ತೆ ನಂದನಲ್ಲಿ ಹೋಗಿ ಬದುಕಿದ್ದರಿಂದ ನಂದ ತಾಯಿ ಆಗ್ತಾನೆ, ನಂದ ತಂದೆ ಆಗ್ತಾನೆ, ಯಶೋದೆ ತಾಯಿ ಆಗ್ತಾಳೆ. ಆದ್ದರಿಂದ ನಂದ ತಾಯಿಯ ಮಗಳು ಕೃಷ್ಣನಿಗೆ ತಂಗಿ ಆಗ್ತಾಳೆ. ಹಾಗಾಗಿ ಕೃಷ್ಣನ ತಂಗಿಯಾಗಿ ದುರ್ಗೆ ಬಂದಿದ್ದಾಳೆ. ಅವಳು ಆವತ್ತು ಕಂಸನ ಕೈಯಲ್ಲಿ ಹಾರಿ ನಿಂದವಳು ಬೆಟ್ಟದಲ್ಲಿ, ಅದು ದುರ್ಗಾ ಬೆಟ್ಟ, ಅದು ಕುಂಜಾರುಗಿರಿ. ಹೀಗೆ ಕೃಷ್ಣನ ತಂಗಿ, ಕೃಷ್ಣನ ಹೆಂಡತಿ, ಎಲ್ಲ ವಿಷಯಗಳು ವಾಸ್ತವವಾಗಿ ಶ್ರೀಶಕ್ತಿ ಅಂದರೆ ಲಕ್ಷ್ಮಿಯ ವ್ಯವಸ್ಥೆ. ಇದು ಪರಶುರಾಮನಲ್ಲಿ ಲಿಂಕ್ ತರುವಾಗ ಪೌರ್ಣಮಾಸ್ಯ ಮಾಘ ಮಾಸೆ ಸ್ನಾತ್ವಾತು ಲವಣೋ ದದೌ ಇದೆಲ್ಲ ಪುರಾಣದ ಗೆರೆಗಳು ಹೇಳುವ ರೀತಿ. ಮಾಘ ಮಾಸದಲ್ಲಿ ಹುಣ್ಣಿಮೆಯಲ್ಲಿ ಸಮುದ್ರದಲ್ಲಿ ಸ್ನಾನ ಮಾಡುವ ಚಿಂತನೆ ಕೊಡ್ತಾ ಬಲಭದ್ರಂ ತಥಾ ದೃಷ್ಟುವ ತತ್ರ ಕಾನನ ದೇವತಾಂ, ಅಲ್ಲಿ ಬಲರಾಮನಿಗೆ ಕೈ ಮುಗಿದು, ಇವತ್ತು ಬಲರಾಮ ಇಲ್ಲಂತೆ, ಆಶ್ಚರ್ಯ ಆಗುತ್ತೆ ನನಗೆ. ಅಲ್ಲಿ ನಿಂತವ ಬಲರಾಮ, ಕೈಯಲ್ಲಿರುವುದು ಕೋಲು. ಇಬ್ಬರಿಗೂ ದನ ಕಾಯುವವರು ಕೃಷ್ಣ ಮತ್ತು ಬಲರಾಮರು, ಇಬ್ಬರು ಕೈಯಲ್ಲಿ ಕೋಲು. ಕ್ರಮ ನಿಜವಾಗಿ ಅದೀಗ ಕೋಲು ದಧಿಮಥನ ಆಗಿದೆ, ಅದು ಸರಿ, ದಧಿಮಥನ ಆಗಿದೆ, ಅವನು ದಧಿಮಥನ ಆಗ್ತಾನೆ, ಇವನು ಒಂದು ಕೋಲು ಇಟ್ಕೊಂಡು ಅವನು ಹಿಡ್ಕೊಳ್ತಾನೆ. ಹಾಗಾಗಿ ಅಲ್ಲಿರುವುದು ಬಲರಾಮ. ಇರಲಿ, ನಮಗೆ ಗೆರೆಗಳಲ್ಲಿ ಉಂಟು, ನೀವು ಯಾರನ್ನು ಕರೀರಿ, ನಿಮ್ಮ ಕೈಗೆ ಸಿಕ್ಕಿದಾಗ ನೀವು ಮಾಡಿದ್ದೇ ದೇವರು ನಮಗೆ. ನೀವೇ ಆಗಬೇಕಾದ ನಿಮ್ಮ ಕೈಗೆ ಬಂದಾಗ ಯೋಚನೆ ಮಾಡಿಕೊಂಡು ಏನಾಗ್ಬೋದು ಅಂತ ಇಡಬೇಕು. ಪ್ರಶ್ನೆ ಇಡುವುದು ದೊಡ್ಡ ಸಂಗತಿ ಅಲ್ಲ, ಪುಟ ತೆಗೆಯುವುದು ದೊಡ್ಡ ಸಂಗತಿ. ಪ್ರಶ್ನೆ ಪ್ರಮಾಣ ಅಲ್ಲ, ಪ್ರಮಾಣ ಪ್ರಶ್ನೆ ಆಗ್ತದೆ ಅಷ್ಟೆ. ಅದರಿಂದ ಪ್ರಮಾಣ ಪ್ರಶ್ನೆ ಇಟ್ಟಾಗ ನಿಮಗೆ ಖಂಡಿತವಾಗಿ ಕಂಡು ಬರ್ತದೆ. ಹೌದೌದು ಹೌದೌದು ಹೇಳೋದ್ರಿಂದ ನಮ್ಮ ಅಜ್ಜ ಹೇಳ್ತಾ ಇದ್ದ ಅಂತ ಹೇಳೋದ್ರಿಂದ ಕೆಲಸ ಆಗುವುದಿಲ್ಲ. ವೇದವ್ಯಾಸರು ನಮ್ಮ ಅಜ್ಜ, ಅವರು ಹೇಳಬೇಕು. ಅವರು ಹೇಳಿದ ಮಾತು ನೋಡಿ, ಸಮುದ್ರದಲ್ಲಿ ಸ್ನಾನ ಮಾಡಿ ಬನ್ನಿ, ಬಲರಾಮನಿಗೆ ಸುತ್ತು ಬನ್ನಿ ಅಂತಾರೆ. ಇವತ್ತು ಬಲರಾಮ ಮಲ್ಪೆ ಇದು, ಮತ್ತು ನಾನು ಹೇಳಬೇಕಾಗಿಲ್ಲ ಅದು ಸ್ಟೇಷನ್ ಯಾವುದು ಅಂತೆಲ್ಲ. ರೋಪಿಬೀಟೆ ಪುನಃ ಸ್ನಾತ್ವ, ಆನಂತರ ಇಲ್ಲಿ ಬಂದಂದರೆ ಇಲ್ಲಿ ಮತ್ತೆ ಸ್ನಾನ ಮಾಡಲಿಕ್ಕೆ ಉಂಟು ಅಂತಾರೆ. ಇಲ್ಲಿ ಮತ್ತೆ ಸ್ನಾನ ಮಾಡಬೇಕು, ಮಾಡಿ ಕೃತ ಸಂಧ್ಯಾದಿ ಸತ್ಕ್ರಿಯ, ಸಂಧ್ಯಾವಂದನೆ ಎಲ್ಲ ಮುಗಿಸಬೇಕು. ಆನಂತರ ಸಂದರ್ಭ ಪಿತೃದೇವಾಂಶ ತರ್ಪಣ ಎಲ್ಲ ಮುಗಿಸಿ ಯೋನಮೇತ್ ಇಂದುವಲ್ಲಭಂ, ಇಲ್ಲಿ ಇಂದುವಲ್ಲಭ ಚಂದ್ರೇಶ್ವರ ಅವನಿಗೆ ಪೂಜೆ ಮಾಡಿ, ಇಂದು ಅಂದರೆ ಚಂದ್ರ, ಅವನಿಗೆ ಕೈ ಮುಗಿದು ನಾಗಾಸನಂಚ, ಮತ್ತು ಅಲ್ಲಿ ಪಕ್ಕದಲ್ಲಿ ಅನಂತಾಸನ ಇದ್ದಾನೆ, ಅವನಿಗೆ ತಪ್ಪಿಯವರು ನಾಗೇಶ್ವರ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ಗಮ್ಮತ್ತಿರ್ತಾರೆ ನೋಡಿ. ಇದೆಲ್ಲ ಗಡಿಬಿಡಿ ಮಾಡಿಕೊಳ್ಳುವ ವಿಷಯವೇ ಅಲ್ಲ. ನಾಗಾಸನ, ನಾವು ಅನಂತಾಸನ ದೇವಾಲಯ ಹಾಕ್ಲಿಕ್ಕೆ ಹೋದರೆ ಕಲ್ಲು ಹೊಡಿತಾರಲ್ಲಿ ಎಲ್ಲ. ಅದು ಈಶ್ವರ ಶಬ್ದವನ್ನು ತೆಗೆದಿದೆ. ಈಶ್ವರ ಗೋಮಟೇಶ್ವರದಲ್ಲಿ ಇಲ್ವ ಮಾರೇರೆ? ಚಂಡೇಶ್ವರ ಇಲ್ವಾ? ಈಶ್ವರ ಶಬ್ದದಲ್ಲಿ ಎಂತ ಇವರಿಗೆ ಅಂತ ಗತಿಗೆ ಗೊತ್ತರ ಇಲ್ಲ. ಈಶ್ವರ ಶಬ್ದ ಯಾಕೆ ಹೇಳ್ತಾರೆಲ್ಲ ಅರ್ಥ ಆಗೋದಿಲ್ಲ. ಈಶ್ವರ ಶಬ್ದ ಬಂದ ತಕ್ಷಣ ಇವರಿಗೆ ಶುರುವಾಗೋದು. ಈಶ್ವರ ಶಬ್ದ ಯಾರಿಗೂ ಆಗ್ತಾರೆ, ಲೋಕಪಾಲೇಶ್ವರ, ನಿಧೀಶ್ವರ, ಭೂತೇಶ್ವರ ಎಲ್ಲ ಶಬ್ದವನ್ನು ಪ್ರಯೋಗ ಮಾಡಿದೆ, ಎಲ್ಲದಕ್ಕೂ ಆಗ್ತಾರೆ, ಯಾರಿಗೂ ಆಗ್ತಾರೆ. ಅದು ಅವನದ್ದು ಲೆಕ್ಕಾಚಾರದಲ್ಲಿ ಗಣಪತಿ ಸ್ತೋತ್ರದಲ್ಲಿ ಗಣೇಶ್ವರಂ, ನಿಧೀಶ್ವರಂ, ಮಹದೇಶ್ವರಂ ಎಲ್ಲ ಹೇಳಿಕೊಂಡು ಶಬ್ದ ಆಗ್ತಾ ಹೋಗಿದ್ದಾರೆ, ಯಾರಿಗೂ ಕರೀತಾರೆ ಅವರು. ನಾನು ಹೇಳಿದಲ್ಲ ಗೋಮಟೇಶ್ವರ ಕರೆದ ಹಾಗೆ. ಲೆಕ್ಕಾಚಾರ ಗೊತ್ತಿಲ್ಲ ಪಾಪ ಹುಣ್ಣಿಗೆ, ಎಂತ ಮಾಡೋದು. ಇರಲಿ, ಅಂತೂ ನಾಗಾಸನಂಚ ಅವನಿಗೂ ನಮಸ್ಕಾರ ಮಾಡಿ, ಕೃಷ್ಣಂಚ ಕೃಷ್ಣನಿಗೂ ಅಂದರೆ ಹಾಗೆ ಎಷ್ಟು ಲೆಕ್ಕಾಚಾರ ಹೇಳಿದ್ದಾನೆ ನೋಡಿ. ಅಲ್ಲಿಂದ ಶುರು, ಸಮುದ್ರ ಸ್ನಾನ, ಬಲರಾಮ ದರ್ಶನ, ಚಂದ್ರ ಈಶ್ವರ ದರ್ಶನ, ಅನಂತಾಸನ ದರ್ಶನ ಮತ್ತು ಕೃಷ್ಣ ದರ್ಶನ. ಕೃಷ್ಣನ್ ಇದು ಬರುವಾಗ ಹೇಳೋದು, ದಿನ ಆಗ ಅಲ್ಲ. ಕ್ಷೇತ್ರ ಸಂಚಾರದಲ್ಲಿ ಬಂದವರು ಬಂದರೆ ಮಾಡುವ ರೀತಿಯೇ ಹೇಳಿದ್ದು. ಈಗ ಕ್ಷೇತ್ರ ಸಂಚಾರ ಮಾಡ್ತಾ ಪರ್ಯಾಯಕ್ಕೆ ಪೂಜೆಗೆ ಅಂತ ಸ್ವಾಮಿಗಳು ಬಂದಾಗ ಅವರೆಲ್ಲರೂ ನೋಡುವ ರೀತಿ ಹೀಗೆ, ಮೊದಲು ಬರುವಾಗ ಬಂದಾಗಲೇ
ಬಂದಾಗಲೇ ಧೂಳಿ ದರ್ಶನ ಮಾಡಿ ಎದರಲ್ಲಿ ದೇವರನ್ನು ಕನಕನ ಕಿಂಡಿ ಅಂತ ಹೇಳಿಕೊಳ್ಳುವುದರಲ್ಲಿ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಚಂದ್ರ ಈಶ್ವರನನ್ನು ಕಾಣಿಸ್ತಾ ಅಲ್ಲಿಂದ ಮುಂದಕ್ಕೆ ಅನಂತಾಸನ ನೋಡುತ್ತಾ ಮತ್ತೆ ಕೃಷ್ಣನನ್ನು ಭೇಟಿ ಮಾಡುವ ರೀತಿ ಇದು ಬಂದಾಗ ತೀರ್ಥಕ್ಷೇತ್ರ ಸಂಚಾರಕ್ಕೆ ಹೊರಗಿನಿಂದ ಬಂದಾಗ ಮಾಡುವ ಪ್ರೋಸೆಸ್. ಇಲ್ಲೇ ಇದ್ದವರು ಎಲ್ಲಿ ಯಾರನ್ನು ಹೇಗೆ ನೋಡಲಿಕ್ಕೆ ಬರ್ತದೆ. ಇದಕ್ಕೆ ಮತ್ತೆ ಮುನ್ನ ಅಲ್ಲಿಂದ ಶುರು ಮಾಡಬೇಕಾಗಿಲ್ಲ ಬರಲಿಕ್ಕೆ. ಸೀದಾ ಮಲ್ಪೆಗೆ ಹೋಗಿ ಬನ್ನಿ, ಬಲರಾಮನನ್ನು ಮುಟ್ಟಿ ಬನ್ನಿ, ಮತ್ತು ಇಲ್ಲಿಗೆ ಅದು ಬರುವಾಗ ನೀವು ಎಂಟ್ರಿ ಕೊಟ್ಟಾಗ ದೇಶಕ್ಕೆ ಎಂಟ್ರಿ ಬರುವಾಗ ಹಿಂದೆಲ್ಲ ಬಸ್ಸುಗಳು ವಾಹನಗಳೆಲ್ಲ ಬಂದು ನಿಂತಾಗ ಅಲ್ಲಿ ನಿಲ್ತಾ ಇದ್ದು, ದೊಡ್ಡ ರಸ್ತೆಯೆಲ್ಲ ಅಲ್ಲಿತ್ತು. ಮತ್ತೆ ಒಳಗೆ ಪ್ರವೇಶ ಮಾಡಿದ್ದು ಮತ್ತೆ ಪುನಃ ಒಳಗೆ ಪ್ರವೇಶ ಮಾಡುವುದನ್ನು ಕತ್ತರಿಸಿದರು, ಜನಜಂಗುಳಿ ಆಗ್ತದೆ, ಮತ್ತೆ ಅಲ್ಲಿಂದ ಹೋಗಿ ಶುರು ಮಾಡಿದರು. ನಾವಿರುವಾಗ ಒಳಗೂ ಬಂದು ಬಸ್ಸು ಮತ್ತು ಈಗ ಹೊರಗೂ ಹೋಗಿದೆ. ಹಿಂದೆ ಅದೂ ಅಲ್ಲ, ಗಾಡಿಯೆಲ್ಲ ಬರೋದು ಭಾರಿ ದೂರದಲ್ಲಿ, ಘಟ್ಟದಲ್ಲಿ ಇಳಿಯುವಾಗ ಎಲ್ಲ ಬರುವಾಗ ಹಾಗೆ ಏನೇನೋ ನಡೀತದೆ ಇತಿಹಾಸಗಳು ಅಂತ ಇವರು ಹೇಳ್ತಾರೆ. ವಾಸ್ತವವಾಗಿ ಕಥೆ ಹೇಗಿರ್ತದೆ, ಹೊರಗಿನಿಂದ ಬಂದವರ ಪ್ರೋಸೆಸ್ ಏನು ಅಂತ. ನಿತ್ಯ ಇದ್ದವರ ಕಥೆಯಲ್ಲಿ ನಿತ್ಯ ಇದ್ದವರು ಎಲ್ಲಿ ಬೇಕಾದರೂ ಅಲ್ಲಿ ಇರ್ತಾರೆ, ಎಲ್ಲಿ ನೋಡಿಕೊಂಡು ಬರ್ತಾರೆ, ಓಡಾಡ್ತಾರೆ. ಹೀಗೆ ಕೃಷ್ಣನನ್ನು ನೋಡಿಕೊಂಡು ಆಗತಕ್ಕಂಥ ನಮಗೆ ಲಾಭ ಎಷ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅತೈತತ್ಯ ವಿಶೇಷೇಣ ಕ್ಷೇತ್ರಾಣಂ ಕ್ಷೇತ್ರಮುತ್ತಮಂ ಅತಿಪ್ರಿಯಂ ಭಾರ್ಗವಸ್ಯ ನಾಮನ ಪಾಜಕಂ. ಅದ್ಭುತ, ಆಗಲೇ ಹೆಸರು ಕೊಟ್ಟಿದ್ದಾರೆ ಪಾಜಕ ಅಂತ. ಅದು ಪಾಜೈ ಇತ್ತು, ಮತ್ತು ಅದು ಬಂಡೆ ಹೋಗಿ ಮಂಡೆ ಆಯಿತು, ಅದೆಲ್ಲ ವಿಷಯ ಅಲ್ಲೇ ಅಲ್ಲ. ಪಾಜೆ ಅಂದರೆ ಪಾದೆ ಪಾಜೆ ಆಗುವುದು ಅಲ್ಲ. ಪಾಜಕ ಅಂದರೆ ಅಜಕ ಎಲ್ಲ ಉಂಟಲ್ಲಿ. ಕಾಮ್ ಅಂದರೆ ತೀರ್ಥ ಉಂಟು, ಅಜಕಂ ಅಂದರೆ ಬತ್ತಲಾರದ ತೀರ್ಥ ಅಂತ, ಹೊಸ ತೀರ್ಥ ಅಂತ, ಹುಟ್ಟಿದ ತೀರ್ಥ ಅಲ್ಲ ಅಂತ, ಮಾಡಿದ್ದಲ್ಲ ಕೃತಕಲ್ಲ ಅಂತ, ಪಾನಾರ್ಥಂ ಅಂತ ಅರ್ಥ, ಪಾರ್ಥಂ ಅರ್ಥ, ರಕ್ಷಣೆ ಮಾಡಿ ಸುಮಾರು ಅರ್ಥದಲ್ಲಿ ಉಂಟು. ಪಾ ಅಂದರೆ ಪರಮಾತ್ಮ ಅಂತಲೂ ಅರ್ಥ ಇದೆ. ಬ್ರಹ್ಮದೇವನಿಗೆ ಅಜ ಅಂತಲೂ ಹೇಳುವುದುಂಟು. ಆದ್ದರಿಂದ ಪರಮಾತ್ಮನು ಪರಶುರಾಮನು ಅಂತ ಏಕದೇಶವಾಚಿ, ಪರಶುರಾಮನು ಆಚಾರ್ಯ ಮಧ್ವರು ಮಾಡಿದ ಮುಟ್ಟಿದ ತೀರ್ಥಗಳು, ಈ ಸುಮಾರು ಅರ್ಥಗಳು ಪುರಾಣದ ಶಬ್ದಗಳಿದ್ದು. ಆದ್ದರಿಂದ ಇದು ಅಲ್ಲಿಂದ ಇಲ್ಲಿಂದ ಆಡು ಭಾಷೆಯಿಂದ ಬಂದು ಇಲ್ಲಿಂದ ಹರಿದು ನೀನು ಯಾರ ಪುಸ್ತಕ ಅಂತೆಲ್ಲ ಹೇಳಲಿಕ್ಕೆ ನಾನು ಹೋಗಿದೆ, ಅದು ನನ್ನ ವಿಷಯವೂ ಅಲ್ಲ. ಇಲ್ಲಿ ನಾನು ಪಾಜಕ ಪುರಾಣದ ಪದ ಅಂತ ಹೇಳಲಿಕ್ಕೆ ಅಷ್ಟೇ ನಾನು ಚಿಂತನೆಯಲ್ಲಿ ಕೊಟ್ಟಿದ್ದೇನೆ. ಇದು ಪಾಜಕ ಆದದ್ದಲ್ಲ, ಇದ್ದದ್ದು ಅಂತ. ಅದರಿಂದ ಏನೋ ಮತ್ತೆ ಬಂದಾಗ ಕವಿಗಳು ಹೇಳಿದಾಗ ಪಾಜಕಂ ಕೋನ್ ವರ್ಣ ಇದೆಲ್ಲ ಹೇಳಿಕೊಂಡದ್ದಲ್ಲ, ಪುರಾಣಗಳದ್ದೇ ಶಬ್ದ, ವಾಸ್ತವ ಶಬ್ದ ಪುರಾಣದ್ದೇ. ಅದರಿಂದ ಪಾಚಕಂ ಅದ್ಭುತಂ. ಯಾಕೆ ಅದು ಭಾರ್ಗವನ ಕ್ಷೇತ್ರ, ಪರಶುರಾಮ ಮಾಡಿದ್ದದು. ಎಷ್ಟೆಲ್ಲ ಮಾಡಿದ್ದಾನೆ. ರೌಪ್ಯಪೀಠದ ಅಗ್ನಿದಿಶಿ, ಆಗ್ನೇಯದಲ್ಲಿ ಇದು ರೌಪ್ಯಪೀಠ ಉಡುಪಿ, ಆಗ್ನೇಯ ಇಲ್ಲಿ ಬರ್ತದೆ. ಆಗ್ನೇಯ ದಿಶಿ ಎಲ್ಲಿ ಉಂಟು ಅಂತ ಪಾಜಕವನ್ನು ಎತ್ತಿ ಆಚೆ ಇಡಲಿಕ್ಕೆ ಬರುವುದಿಲ್ಲ, ಅಲ್ಲೇ ಉಂಟು ಆಗ್ನೇಯ ದಿಶಿ. ನಾತಿ ದೂರೆ, ಬಹಳ ದೂರ ಇಲ್ಲ. ಅತಿ ಪಾವನಂ, ಅದು ಪವನನಿಗೆ ಸಂಬಂಧಪಟ್ಟದ್ದು. ಪವನ ಅಂದರೆ ಪ್ರಾಣತತ್ವ, ವಾಯುದೇವರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಅತಿಯಾಗಿದೆ ಅದು ಅತೀತವಾಗಿದೆ. ಅತಿಭಾವನ ಯತ್ರ ದತ್ತಂ ಉತಂ ಜಪ್ತಂ ಅಕ್ಷಯಂ ಜಾಯತೆ ನರಣ. ಭಾರ್ಗವ ಪರಶುರಾಮ ಹುಟ್ಟಿದ ದಿನ ಅಕ್ಷಯ ತದಿಗೆ, ವೈಶಾಖ ಶುದ್ಧ ತದಿಗೆ. ಆದ್ದರಿಂದ ಆವತ್ತು ಮಾಡಿದ್ದು ಏನಿದ್ರು ಆಹುತಿ ಕೊಡಿ, ಅಗ್ನಿಮುಖದಲ್ಲಿ ಜಪ ಮಾಡಿ, ಎಲ್ಲವೂ ಸಹ ಅಕ್ಷಯ ಆಗುತ್ತೆ. ದಾನ ಮಾಡಿ. ತತ್ರ ತೀರ್ಥಾನಿ ಚತ್ವಾರಿ ಚಕಾರ ಭಗವಾನ್ ಅಚಃ. ಪರಶುರಾಮಲ್ಲಿ 4 ತೀರ್ಥ ಮಾಡಿದ್ದಾನೆ. ಪರಶ್ವದ ಧನುರ್ಬಾಣ ಗದಾ ತೀರ್ಥೋ ವಿಶ್ವಭೀತಿ ಅಂತ ಹೇಳಿ 4 ತೀರ್ಥಗಳ ಬಗ್ಗೆ ಚಿಂತನೆಯಲ್ಲಿ ಮಾಡಲಿಕ್ಕೆ ಹೋಗಲಿ. ಎಲ್ಲದು ಮತ್ತೆ ನಾನು ಅಲ್ಲಿ ಹೋಗಬೇಕಾಗ್ತದೆ, ಅದು ಬೇರೆ ಸ್ಲೈಡ್ಸ್. ಇಲ್ಲಿ ಇಷ್ಟೇ ಪರಶುರಾಮನಿಗೆ ಸಂಬಂಧಪಟ್ಟ ನಾನು ತುಂಬ ಕತ್ತರಿಸ್ತಾ ಬರ್ತಾ ಇದ್ದೇನೆ. ಅಂದರೆ ಸುಮಾರು ಇಲ್ಲದ ಪೂರ ಮುಗಿಯುವುದಿಲ್ಲ. 2 ಬೆಟ್ಟಗಳ ಚಿತ್ರ ಕೊಟ್ಟಿದ್ದೇನೆ ಭಾಳ ಚಂದವಾಗಿ. ಅದು ಗುಡ್ಡೆಯಲ್ಲಿ ಹತ್ತುವ ಕತೆ, ಅದಕ್ಕೋಸ್ಕರ ನಾನು ಇದನ್ನು ಕೊಟ್ಟದ್ದು. ಮೆಟ್ಟಲೆಲ್ಲ ಮತ್ತೆ ಮಾಡುವಂಥದ್ದು ಕಥೆಗಳು. ಪರಶುರಾಮನ ಬೆಟ್ಟಕ್ಕೆ ಪಾಜಕದಿಂದಲೇ ಹೋಗುವ ಪ್ರಕಾರಗಳು. ಇದು ಪರಶುರಾಮನ ಬೆಟ್ಟ, ಅದು ಕುಂಜಾರು ಬೆಟ್ಟ, ದುರ್ಗೆಯ ಬೆಟ್ಟ ಅದು. ಹಾಗೆ ದುರ್ಗೆ ಬೆಟ್ಟಕ್ಕೆ ಹತ್ತುವ ರೀತಿ, ಪರಶುರಾಮ ಬೆಟ್ಟಕ್ಕೆ ಹತ್ತುವ ರೀತಿ 2 ಪ್ರಕಾರ ಭಾಳ ಸುಂದರವಾಗಿ ಹಿಂದಿನ ಕಥೆಗಳು. ಅದರ ಸುತ್ತಲೇ ಇರತಕ್ಕ ತೀರ್ಥಗಳು. ಅಥರಾಮೋ ಜಗನ್ನಾಥ ತದ್ಗಿರವು ಕಾಮವರ್ಷಿಣೀಂ ದುರ್ಗಾಂ ಆಸ್ಥಾಪಯಾಮಾಸ್. ದುರ್ಗೆಯನ್ನು ನಿಲ್ಲಿಸಿದ್ಯಾರು ಕೇಳಿದರೆ ಪರಶುರಾಮನೇ. ಅವಳು ಆರಿ ಹೋದದ್ದು ಸರಿ, ನಿಲ್ಲಿಸಬೇಕಲ್ಲ, ಮತ್ತು ಅಲ್ಲಿಂದ ಹಾರಿದರೆ. ಕಂಸನಿಂದ ಹಾರಿದಾಗ ಬಂದ ಕಡಟ್ಟು, ಆನಂತರ ಮತ್ತೆ ಮಥುರೆಯಿಂದ ಅಲ್ಲಿ ಕಂಸ, ಇಲ್ಲಿ ಹಾರಿತ್ತು, ನಿಂತದ್ದು ಸ್ಥಾನ. ಅದನ್ನು ಪರಶುರಾಮ ನಿಲ್ಲಿಸಿತ್ತು ಇರುವಂತೆ. ಇದು ರೀಸೆಂಟ್ಲಿ ಆದ ಘಟನೆಗಳು. 5000 ವರ್ಷದ ಕಥೆ ಇದು. ಕಂಸನ ಕಥೆ, ಕೃಷ್ಣನ ಕಥೆ, ಎಲ್ಲಿಷ್ಟು ದೂರ ನೋಡಿ. ಸ್ಥಾಪಯಾಮಾಸ ಸುರೇಂದ್ರಾದ್ಯ ತದಾಯೇಹು. ಆಗ ಇಂದ್ರಾದಿಗಳೆಲ್ಲ ಬಂದಿದ್ದಾರೆ ಅಂತ. ನಮಸ್ತೆ ದೇವದೇವಿ, ಇದು ಅವನ ಚಿಂತನೆಯಲ್ಲಿ. ನಮಸ್ತೆ ದೇವದೇವೇಶ ರಾಮಭಕ್ತಾನುತಾಚ್ಯುತ ಅನಾದ್ಯನಂತಕಾಲೇನ ಜಗತ್ಸೃಜಸಿ ರಕ್ಷಸಿ ಹಂಸಿ ಚಾಂತೆ ಮಹಾಶಕ್ತಿ ಮಹಾಪುರುಷ ತೇ ನಮಃ. ಇದವನ ಪುರಾಣದಲ್ಲಿ ಆ ಹೊತ್ತಿನಲ್ಲಿ ಅಲ್ಲಿ ಬಂದಿರತಕ್ಕ ದೊಡ್ಡ ಮಾತದು, ಬಹಳ ವಿಶೇಷವಾದ ಚಿಂತನೆ. ಈ ಬಾರಿ ನಾನು ಅದನ್ನು ನನ್ನ ಪರ್ವ ಸಮೀಕ್ಷೆಯಲ್ಲಿ ಹಾಕಿಲ್ಲ ಈ ಸಂಗತಿಗಳನ್ನು. ಮುಂದೆ ಅವನಿಗೆ ಹೊಂದಿರತಕ್ಕ 2 ಚಿಂತನೆ ಮಹಾಭಾರತದ್ದು. ಮಹಾಭಾರತ ಕೊಡಲೇಬೇಕು ನಾನು ಯಾವಾಗಲೂ. ಜಮದಗ್ನಿ ಸುತೋ ಭೂತ್ವ ರಾಮ ಶಸ್ತ್ರಭೃತಾಂಬರ ಮಹೀಂ ನಿಕ್ಷತ್ರಿಯಾನ್ ಚಕ್ರೆ ತಸ್ಮೈ ರಾಮಾತ್ಮನೇ ನಮಃ. ತ್ರಿಸಪ್ತಕೃತ್ವ ಯಷ್ಟೈಕ
ಧರ್ಮೇ ವ್ಯುತ್ಕ್ರಾಂತಿ ಗೌರವಾತ್ ಜಗಾನ ಕ್ಷತ್ರಿಯಾನ್ ಸಂಖ್ಯೆ ತಸ್ಮೈ ಕ್ರೋಧಾತ್ಮನೇ ನಮಃ. ಅಕ್ಷಯ ತದಿಗೆ ಎಂದು ವಿಶೇಷ ಅಂತ ಕೇಳಿದರೆ ಗೋಧಿಯ ಉಪಯೋಗ. ತಸ್ಯಾಂ ಕಾರ್ಯ ಯವೈಹಿ ಹೋಮ, ಗೋಧಿಯ ಹೋಮ ಮಾಡಲಿಕ್ಕೆ ಉಂಟು. ಯವೈಹಿ ವಿಷ್ಣು ಸಮರ್ಚಯೇತ್, ಅಕ್ಷತೆ ಹಾಗೆ ಗೋಧಿಯಿಂದ ಕಾಳಿನಿಂದ ವಿಷ್ಣುವಿಗೆ ಅರ್ಚನೆ ಮಾಡಲಿಕ್ಕುಂಟು. ಯವಾನ್ನದ ಅದ್ಯಾತ ದ್ವಿಜಾತಿಭ್ಯ, ಸಹಜವಾಗಿ ಎರಡನೇ ಬಾರಿ ಹುಟ್ಟಿ ಬಂದವರದಿದ್ದವರಿಗೆ ಗೋಧಿಯನ್ನು ಕೊಡಬೇಕು. ಮತ್ತು ಪ್ರಯತಃ ಪ್ರಾಶೇದ್ ಯವಾನ್, ಮತ್ತು ಅದನ್ನು ಚಂದ ಮಾಡಿ ಗೋಧಿ ಪಾಯಸ ಮಾಡಿ ತಿನ್ನಬೇಕು, ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ಉಂಟು. ಆದ್ದರಿಂದ ಆವತ್ತು ಗೋಧಿಯ ಅಂದರೆ ಪ್ರಾಣಾಪಾನೋ ವ್ರೀಹಿಯವೋ ಅಂತ ಲೆಕ್ಕ. ಅಕ್ಕಿ ಮತ್ತು ಗೋಧಿ ಎನ್ನುವುದು ಪ್ರಾಣಾಪಾನರಿಗೆ ಸಂಬಂಧಪಟ್ಟ ವಸ್ತು. ಅದು ನಮ್ಮನ್ನು ಪೂರಣಗೊಳಿಸುವುದು, ನಮ್ಮನ್ನು ಶುಚಿಗೊಳಿಸುವುದು, ತುಂಬಿಸುವುದು ಮತ್ತು ತೆಗೆಯುವುದು. ಪ್ರಾಣ ಮತ್ತು ಅಪಾನ, ಕೆಟ್ಟದ್ದನ್ನು ತೆಗೆಯುವುದು, ಒಳ್ಳೆಯದನ್ನು ತುಂಬಿಸುವುದು. ಹಾಗಾಗಿ ಇದು ಎರಡು ಇಷ್ಟ ಆಗಲಿಕ್ಕೋಸ್ಕರ ವಿಶೇಷವಾಗಿ ಅಪನಯನದ ಕಾರ್ಯದಲ್ಲಿ ಗೋಧಿಯ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ನಾವು ಗೋಧಿಯನ್ನು ಇಷ್ಟಪಡಬೇಕು. ಇನ್ನು ರಾಮನಿಗೂ ಪರಶುರಾಮನಿಗೂ ಸಂಬಂಧವನ್ನು ಉಂಟು ಅಂತ ಹೇಳುತ್ತೇನೆ ಅಂತ ಹೇಳಿದೆ. ಅದು ಎರಡು ಚಿತ್ರ ಇಲ್ಲಿದೆ. ಅದಕ್ಕೋಸ್ಕರ ಇತ್ತ ರಾಮ ಧನುರ್ಭಂಗ ಮಾಡ್ತಾ ಇದ್ದಾನೆ, ಸೀತೆಯನ್ನು ಪಡಿತಾ ಇದ್ದಾನೆ. ಅದನ್ನು ನಮ್ಮ ಘನ ಸರಕಾರ ಒಂದು ಸ್ಟ್ಯಾಂಪ್ ಆಗಿ ತಂದಿದೆ, ಅದರ ನೆನಪಿಗಾಗಿ ನಾನು ಅದನ್ನು ಇಟ್ಟಿದ್ದೇನೆ. ಅದು ಮುರಿದ ಬಿಲ್ಲು ಯಾರು ಕೇಳಿದರೆ ಅದು ಶಿವ ಕೊಟ್ಟದ್ದು. ಶಿವ ಕೊಟ್ಟ ಕಥೆಯನ್ನು ನಾನು ಕಳೆದ ಬಾರಿ ರಾಮಚರಿತೆಯಲ್ಲಿ ಹೇಳಿದ್ದೇನೆ. ಅವನು ಜನಕರಾಜ ಕೇಳಿದ್ದಕ್ಕೆ ಧನುಸ್ಸು ಕೊಟ್ಟ, ಮಡದಿ ಕೇಳಿದ್ದಕ್ಕೆ ಪಾರ್ವತಿ ಮಗುವನ್ನು ಕೊಟ್ಟಳು ಅಂತ. ಹಾಗಾಗಿ ಜನಕರಾಜನಿಗೆ ಸೀತೆ ಮಗು ಸಿಕ್ಕಿದ್ದು ಅಂತ ಇದಿಬ್ಬರದ್ದು ಕೊಡುಗೆ. ಆದ್ದರಿಂದಲೇ ಕದ್ದು ಹೋದ ಸೀತೆ ಎಲ್ಲಿಗೆ ಕೇಳಿದರೆ ಅದು ಕೈಲಾಸಕ್ಕೆ ಅಂತ. ಅಲ್ಲಿ ಗುಟ್ಟಾಗಿದ್ಲು, ಅವಳಿಂದಲೇ ಬಂದದ್ರಿಂದ, ಪಾರ್ವತಿಯಿಂದಲೇ ಕೊಟ್ಟದ್ರಿಂದ ಮತ್ತೆ ಕೊಟ್ಟಳು ಅಂತ ಅದೆಲ್ಲ ಕತೆ ಕೇಳಿದ್ದೇವೆ. ಹಾಗಾಗಿ ಒಡೆದು ಹಾಕಿದ ಧನುಸ್ಸು ಅದು ಶಿವ ಕೊಟ್ಟದ್ದು. ಸೀತೆಯನ್ನು ಪಡೆದ. ಬರುವಾಗ ಪರಶುರಾಮ ಅಡ್ಡ ಬಂದ. ದಶರಥ ಕಾಲು ಮುಗಿತಾನೆ. ಎಂತ ಮಾರಾಯ, ಎಲ್ಲ ಕ್ಷತ್ರಿಯರನ್ನು ಕೊಂದು ಬಿಟ್ಟವ, ಈಗ ನಿಂತೋಯ್ತಲ್ಲ, ಅದು ನಿನ್ನದು ಆವತ್ತಿನ ಕಥೆ. ಇದು 24ನೇ ತ್ರೇತಾಯುಗ, ಅವನು 19ನೇ ತ್ರೇತಾಯುಗ. ಡಿಫ್ರೆನ್ಸ್ ನೋಡಿ, ಗ್ಯಾಪ್. ಕತೆ ಮುಗಿದಿದೆ. ಆಗ ದಶರಥ ಬಂದಾಗ ಎಂತ ಇದು ಅಂತ ಕೇಳ್ತಾನೆ. ಎಂತ ಇಲ್ಲ, ಅಲ್ಲಿ ಮುರಿದದ್ದು ಅದು ಪಿನಾಕ, ಅದು ರುದ್ರಧನುಸ್ಸು. ಆಗ ಎರಡು ಧನುಸ್ಸು ಒಟ್ಟಾಗಿದೆ, ಒಂದು ಪಿನಾಕ ಒಂದು ಕೋದಂಡ, ಅದು ಶಾರ್ಂಗ, ಅದು ನನ್ನದು ವಿಷ್ಣುವಿನ ಧನಸ್ಸು. ಇದು ನನ್ನ ಕೈಯಲ್ಲಿ ವಿಷ್ಣು ಧನಸ್ಸು ಉಂಟು, ನೀನು ಮುರಿದದ್ದು ಪಿನಾಕ ಧನಸ್ಸು. ಒಂದೊಮ್ಮೆ ಇದನ್ನು ನೀನು ಎದೆ ಏರಿಸಿದರೆ ನೀನು ವಿಷ್ಣುವೇ ಕೊಡುವ ಅಂದ. ಎದೆ ಏರಿಸಿದ, ನಾವು ಅದಕ್ಕೆ ಜಾ ಕಟ್ಟಿದ, ಅದು ಮುರಿಲಿಲ್ಲ, ಅದು ದೇವರದ್ದು. ಆವತ್ತು ನಾವಿಬ್ಬರು ಕಾಂಪಿಟೇಷನ್ ನಿಂತೇವೆ. ಒಂದು ಪಿನಾಕ ಧನುಸ್ಸು ಶಿವನಿಗೋಯ್ತು, ಕೋದಣ್ಣ ನನ್ನ ಕೈಗೆ ಬಂತು. ದೇವತೆಗಳೆಲ್ಲ ಕೇಳಿದರು ಯುದ್ಧ ಮಾಡೋ, ಯಾರು ಸೋಲ್ತಾರೆ ನೋಡುವ ಅಂತ. ಆಗ ಶಿವ ಆಯಿತು ಅಂತ ನಿಂತ, ಮರಗಟ್ಟಿ ಹೋದ. ಎಂತ ಮಾಡಲಿಕ್ಕೆ ಆಗಲಿಲ್ಲ, ಸೋತ. ಅಲ್ಲಿಗೆ ಮುಗಿದೋಯ್ತು, ಕತೆ ಮುಗಿದೋಯ್ತು, ಹೊಡೆಯುವ ಕತೆ ಆಗಲಿಲ್ಲ. ಈಗ ನೀನು ಅದನ್ನು ಮುರಿದಾಕಿದೆ. ಈಗ ನನಗೆ ನನ್ನ ಕೈಯಲ್ಲಿ ವೈಷ್ಣವ ಧನಸ್ಸುಂಟು, ಇದನ್ನು ಎದೆ ಏರಿಸು ಅಂದ. ರಾಮ ಎದೆ ಏರಿಸಿದ. ಎದೆ ಏರಿಸಿದ ತಕ್ಷಣ ಅವನ ಮೇಲೆ ಬಾಣ ಪ್ರಯೋಗ ಮಾಡಿದ್ದಾನೆ ಕಥೆಯ ಪ್ರಕಾರ. ಆಗ ಒಬ್ಬ ಅತುಲ ಅಂತ ಒಬ್ಬ ರಕ್ಕಸ ಇದ್ದ. ಅವ ಅವಧ್ಯನಾಗಬೇಕು ಅಂತ ಬ್ರಹ್ಮನಲ್ಲಿ ವರ ಕೇಳಿದ. ಆಯಿತು ಅಂದ. ನಾನು ಹೇಗೆ ಸಾಯುವುದಿಲ್ಲ ಅಂತ ಯೋಚನೆ ಮಾಡಿದರೆ, ಯಾರು ಸಾಯಿಸ್ತಾನೆ ಅವನಲ್ಲಿದ್ದರೆ ಸಾಯುವುದಿಲ್ಲ ಅಂತ ಯೋಚನೆ ಮಾಡಿ, ಆಗ ಪರಶುರಾಮನ ಕಾಲ ಅವನೊಳಗೋಗಿ ಕೂತ. ಪರಶುರಾಮ ಯಾರಿಗೂ ಸಾಯುವುದಿಲ್ಲ, ಅವನು ಎಲ್ಲರನ್ನು ಸಾಯಿಸ್ತಾನೆ. ಆದ್ದರಿಂದ ತಾನು ಸಾಯುವುದಿಲ್ಲ ಅಂತ ಗಟ್ಟಿ ಮಾಡಿದ. ಈಗ ಪರಶುರಾಮ ಹೇಳ್ತಾನೆ, ಈಗ ನಾನು ಸಾಯ್ತೇನೆ, ಈಗ ನಾನು ಸೋಲ್ತೇನೆ, ನನಗಿಂತ ಜೋರಿನವ ಬಿಲ್ಲು ಒಡೆದವ ಬಂದಿದ್ದಾನೆ ಹೇಳಿಕೊಂಡು ಪರಶುರಾಮ ಹೇಳಿದಾಗ ಅಸುರ ಹೊರಗೆ ಬಂದ. ಹೊರಗೆ ಬಂದಾಗ ರಾಮ ಬಾಣ ಪ್ರಯೋಗ ಮಾಡಿದ, ಅಸುರ ಸಂಹಾರ ಆಗಿಬಿಟ್ಟು. ಆಗ ಅವನು ಹೊರಗೆ ಬಂದದ್ದು ರಾಮನಲ್ಲಿ ಸೇರುವ ಅಂತ. ನಾನು ಇಲ್ಲಿ ಬದುಕ್ತೇನೆ, ಹಾಗಾದರೆ ಅಲ್ಲಿ ಸೋತ್ರೇನು, ಇಲ್ಲಿ ಬರ್ತೇನೆ ಅಂತ. ಬರುವಾಗಲೇ ಮಧ್ಯೆಯಲ್ಲಿ ಹೊಡೆದಾಕಿದ. ಹೇಗೆ ನಾಗಾಸ್ತ್ರ ಕರ್ಣನದ್ದು ಓಡುವಾಗಲೇ ಅರ್ಜುನ ಬಾಣ ಬಿಟ್ಟು ಅದನ್ನು ಸಾಯಿಸಲಿಲ್ಲ, ಹಾಗೆ ಇಲ್ಲಿ ಪರಶುರಾಮನ ಭೇಟಿ. ಅವನು ಬಿಲ್ಲು ಕೊಟ್ಟಿದ್ದಾನೆ ರಾಮನಿಗೆ, ಇನ್ನು ಮುಂದಿನ ಚರಿತೆ ನಿನ್ನದು ಅಂತ. ಆದ್ದರಿಂದ ಪರಶುರಾಮ ಹೊಡೆದಾಡೋ ಕತೆ ಮುಗಿಯಿತು. ಅದೇ ಬಿಲ್ಲು ಮತ್ತೆ ಕೈಗೆ ಸಿಕ್ಕಿದ್ದು ರಾಮನಿಗೆ. ರಾಮನ ಕೋದಂಡದ ಪಯಣ ಮುಂದುವರಿದಿದೆ. ಅದೇ ಹೆಸರಿನಲ್ಲಿ, ರಾಮ ಹೆಸರಿನಲ್ಲಿ ಕೋದಂಡ ಪಾಣಿಯಾಗಿ ಮತ್ತೆ ಅವಸರ ಸಂಹಾರಕ್ಕೆ ರಾಮ ನಿಂತ. ಬಹಳ ದೊಡ್ಡ ಕೆಲಸ ರಾಮಾಯಣ ಆಯಿತು ವಾಸ್ತವವಾಗಿ. ಹೀಗಾಗಿ ರಾಮ ಮತ್ತು ಪರಶುರಾಮನ ಭೇಟಿ ಇಷ್ಟೇ ಮುಗಿಲಿಲ್ಲ, ಕೂಡಲೇ ಪರಶುರಾಮ ರಾಮನಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದ. ಇದು ಮುಖ್ಯ ವಿಷಯ. ರಾಮ ಮತ್ತು ಪರಶುರಾಮ ಒಂದಾಗಿದ್ದಾರೆ, ಒಂದೇ ರೂಪ. ಒಂದು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಗಮನಿಸಿದ್ದಾರೆ ಜನ. ಹಾಗಾಗಿ ಪರಶುರಾಮನು ರಾಮನು ವ್ಯತ್ಯಾಸ ಇಲ್ಲ, ಎರಡೂ ಪೂರ್ಣವಾದ ಅವತಾರಗಳೇ ಅಂತ ಅರ್ಥ ಆಗ್ತದೆ. ಅದನ್ನು ತೋರಿಸಿಕೊಟ್ಟಿದ್ದಾನೆ. ತೋರಿಸಿಕೊಟ್ಟು ಇವತ್ತು ಪರಶುರಾಮ ಇದ್ದಾನೆ. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತಿ ಚಿರಜೀವಿನಃ. ಹನುಮಂತನ ಬಗ್ಗೆ ಮಾತಾಡಿದಾಗ ಈ ಮಾತನ್ನು ಹೇಳಿದ್ದೇನೆ, ಎಲ್ಲಿದ್ದು ಅಂತಲೇ ಹೇಳಿದ್ದೇನೆ, ಯಾಕೆ ಕೊಟ್ಟಿದ್ದೇನೆ ಅಂತ ತಿಳಿಸಿದ್ದೇನೆ.
ಮಾರ್ಕಂಡೇಯ ಮತಾಷ್ಟಮ ಎನ್ನುವ ಗೆರೆ ಇರುವುದನ್ನು ರಾಮಾಯಣದ ಬ್ರ್ಯಾಂಚಲ್ಲಿ ತೋರಿಸಿದ್ದೇನೆ. ಹಾಗಾಗಿ ಪರಶುರಾಮನಲ್ಲಿ ಸೇರಿದಾದರೆ ಈ ಸರ್ತಿ ಹಾಕಲಿಲ್ಲ ಚಿರಂಜೀವಿ ಅಂತ ಒಂದು ಸ್ಲೈಡ್, ಅದರಲ್ಲಿ ಬರೆಯುವುದೆಲ್ಲ ಬೇಡ, ಒಂದು ಸರ್ತಿ ಕೊಟ್ಟರೆ ಎಲ್ಲ ಅನ್ವಯ ಆಗುತ್ತೆ ಅಂತ. ಹಾಗಾಗಿ ಪರಶುರಾಮನ ಚರಿತೆ ಇವತ್ತು ಪರಶುರಾಮ ಇದ್ದಾನೆ. ಮುಂದೆ ಪರಶುರಾಮನ ಮುಂದುವರಿಕೆ, ಯುದ್ಧದ ಮುಂದುವರಿಕೆ ರಾಮಾಯಣದ ಕಥೆ ಆಯಿತು, ಬಿಲ್ಲು ಕೊಟ್ಟದ್ದೇ ಅವನು ಅಂತ. ಮಹಾಭಾರತದ ಕಥೆಗೆ ಬಂದಾಗ ಪರಶುರಾಮನ ಶಿಷ್ಯ ಭೀಷ್ಮ, ಕಲಿತವ ಅವ, ಆದರೆ ಘನಘೋರವಾದ ಹೋರಾಟವನ್ನು ಕೊಟ್ಟಿದ್ದಾನೆ ಭೀಷ್ಮನು ಸಹ ಅಂಬೆಯ ವಿಷಯದಲ್ಲಿ. ಆದ್ದರಿಂದ ಪರಶುರಾಮ ಎಷ್ಟು ಜೋರಿದ್ದಾನೆ ನೋಡಿ ವಿಶೇಷವಾಗಿ. ಆನಂತರ ಪೂರ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾನೆ ಭೀಷ್ಮ. 10 ದಿನ ಮಹಾಭಾರತದ ಹೋರಾಟದಲ್ಲಿ, ಮಹಾಯುದ್ಧದಲ್ಲಿ, 18 ದಿನದಲ್ಲಿ 10 ದಿನ ಭೀಷ್ಮನ ಯುದ್ಧ. ಯೋಚನೆ ಮಾಡಿ, ಪರಶುರಾಮನ ಮುಂದರಿಕೆ, ಸಂಹಾರ ಕಾರ್ಯ. ಇನ್ನೊಂದು ಶಿಷ್ಯ ದ್ರೋಣ, ದನ ಕೊಡಲಿಲ್ಲ ಅಂತ ದೃಪದನ ಯೋಚನೆ. ನಾನಾಗ ಸ್ಲೈಡಲ್ಲಿ ಹಿಂದೆಯಲ್ಲಿ ಅಂಬೆಯನ್ನು ನಿಲ್ಲಿಸಿದ್ದೆ ಲೆಕ್ಕಕ್ಕೆ ಅಂತ. ಈಗ ದೃಪದನನ್ನು ನಿಲ್ಲಿಸಿದ್ದೆ. ದೃಪದ ಗಮ್ಮತ್ತಲ್ಲಿ ದನ ಕೊಡುವುದಿಲ್ಲ, ನೀನೆಂತ ಬಡವ ಅಂತ ಹೇಳಿದ್ದಕ್ಕೆ ದ್ರೋಣ ಬಂದು ಪರಶುರಾಮನಲ್ಲಿ ಕೇಳ್ತಾನೆ, ನನಗೆ ದನ ಇಲ್ಲ, ಮತ್ತೆ ಜನ ನಾನಿದ್ದೇನೆ, ನಾನು ಬರ್ತೇನೆ, ನೀನು ಬೇಡ, ದೇವರೆಂತ ಮಾಡು. ಹಾಗಾದರೆ ನನ್ನ ಹತ್ರ ಆಯುಧ ಉಂಟು, ನಾನು ಇಟ್ಟಿದ್ದೇನೆ, ಎಲ್ಲ ಇಟ್ಟಿದ್ದೇನೆ, ಈಗ ಆಯುಧ ಅದೆಲ್ಲ ಬೇಡ ನನಗೆ ಅಂದ. ಹಾಗಾದರೆ ನನ್ನ ಹತ್ರ ವಿದ್ಯೆ ಉಂಟು, ಕೊಡಿ ಅಂದ. ಹಾಗೆ ವಿದ್ಯೆ ಕೊಟ್ಟಿದ್ದಾನೆ ದ್ರೋಣರಿಗೆ. ವಿದ್ಯೆಯನ್ನು ತಗೊಂಡೋಗಿ ಅವರು ಪಾಂಡವ ಕೌರವರಿಗೆ ಕಲಿಸಿ ಮತ್ತು 5 ದಿನ ಹೋರಾಟದಲ್ಲಿ ದ್ರೋಣರು ಪರಶುರಾಮನ ಮುಂದರಿಕೆ ಮಾಡಿದ್ದಾರೆ. ಅಸ್ತ್ರ ಸಂಹಾರದಲ್ಲಿ, ಭೂಭಾರ ನಾಶದಲ್ಲಿ ಅದ್ಭುತವಾದ ಚಿಂತನೆಗಳು. ಮುಂದಿನ 18 ದಿನದಲ್ಲಿ 15 ದಿವಸ ಮುಗಿದ್ರೆ ಮತ್ತೆ 2 ದಿನ ಹೋರಾಟ ಮಾಡಿದವ ಕರ್ಣ. ಅವನು ಮತ್ತೆ ಪುನಃ ತನಗೆ ಪಾಠ ಮಾಡಿಕೊಡುವುದಿಲ್ಲ ದ್ರೋಣರು. ನನ್ನನ್ನು ಸೇರಿಸಲಿಲ್ಲ ಹೇಳಿ ಪರಶುರಾಮರಲ್ಲಿ ಬಂದು ಕೇಳಿದ. ಪರಶುರಾಮರ ಅವನಿಗೆ ಬೇಕಾದಾಗ ಸಿಗಬಾರ್ದು ಹೇಳಿ ಅವನ ತೊಡೆಯಲ್ಲಿ ಮಲಗಿ ಆ ಕ್ರಿಮಿ ಕೀಟ ಕಚ್ಚುವಾಗಿ ಮಾಡಿ ನೆತ್ತರ ಸ್ರಾವ ಆಗುವಾಗೆ ನೋಡಿ, ನೀನು ಕ್ಷತ್ರಿಯ ಇದ್ದಿ ಅಂತ ಹೇಳೋ ಮೂಲಕ ಸುಳ್ಳು ಹೇಳಿ ಕಲಿತೆ ಅಂತೇಳಿ ನಿನಗೆ ಕಲಿತದ್ದು ಬಾರದಿರಲಿ ಅಂತ ಶಾಪ ಕೊಟ್ಟಿದ್ದಾನೆ. ಅದೊಂದು ಕತೆ ಮಾಡಲಿಕ್ಕೆ ಮತ್ತೆ ಪುನಃ ಬ್ರಾಹ್ಮಣ ವೇಷದಲ್ಲಿ ಕಲಿಯುವ ಕರ್ಣ, ಮತ್ತು ನಮಗೆ ಕರ್ಣ ಭಾರಿ ದೊಡ್ಡ ಜನ ಆಗುವುದು. ಸುಳ್ಳು ಹೇಳಿ ಕಲಿತದ್ದಲ್ಲ, ಪ್ರಯೋಜನ ಎಂತ ಉಂಟು? ಮತ್ತೆ ಗುರುಗಳಿಂದ ಪರಿತ್ಯಕ್ತ ಅಲ್ಲ. ಭೀಷ್ಮರು ಹಾಗೆ ಹೇಳ್ತಾರೆ, ನೀನೇನಯ್ಯ, ನಾವು ಕಲಿತದ್ದು 106 ವರ್ಷ, ನೀನು ಕಲಿತದ್ದು 4 ವರ್ಷ. ಪರಶುರಾಮರಲ್ಲಿ ದ್ರೋಣ ಕಲಿತದ್ದು 12 ವರ್ಷ. ಲೆಕ್ಕ ನೋಡಿ, ಭೀಷ್ಮ 106 ವರ್ಷ ಕಲಿತಿದ್ದಾನೆ. ಹೇಳಿಕೊಳ್ಳಿಕ್ಕೆ ಎಲ್ಲರೂ ಶಿಷ್ಯರೇ. ಇನ್ನೊಬ್ಬ ಶಿಷ್ಯ ಇದ್ದಾನೆ, ಇಲ್ಲಿ ಬರೀಲಿಲ್ಲ ನಾನು, ಅಕೃತವರ್ಣ ಅಂತ. ಗಮ್ಮತ್ತಿದೆ. ಒಂದು ಸರ್ತಿ ಅವನು ಅಪ್ಪನ ಜೊತೆಯಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದ, ಒಟ್ಟು ಹೋಗ್ತಾ ಇದ್ದ. ಅಪ್ಪ ಎಲ್ಲಿಯೋ ತಪ್ಪಿಕೊಂಡು ಹೋದ. ಈ ಹುಡುಗ ಎಲ್ಲಿ ಸಿಕ್ಕಿಬಿದ್ದ ಕಾಡಿನಲ್ಲಿ ಒಬ್ಬನೇ. ಅಪ್ಪ ಅಪ್ಪ ಕೂಗ್ತಾ, ಹುಲಿ ಬಂತು, ಕಾಪಾಡಿ ಅಂತ ಕೂಗಿದ. ಪರಶುರಾಮ ಕಾಪಾಡಿದ, ದಾಯಿಚೆ ಅಂತ ಬಂದುಬಿಟ್ಟ. ಆವತ್ತಿನಿಂದ ಪರಶುರಾಮನ ಶಿಷ್ಯನಾಗಿ ಅಕೃತವ್ರಣ ಸೇರಿಕೊಂಡ. ದೊಡ್ಡ ಹೆಸರು ಅವನದ್ದು, ಅಕೃತವ್ರಣ ಅಂತ. ಗಾಯ ಆಗದವ ಅಂತ, ಹುಲಿ ಬಂದರೂ ಏನಾಗದಂತೆ ಮಾಡಿಕೊಂಡವ ಅಂತ. ಅದು ಗೊತ್ತಿಲ್ಲದ ಲೆಕ್ಕಾಚಾರದ ಶಿಷ್ಯ. ಅದಕ್ಕೋಸ್ಕರ ನಾನು ಪ್ರತ್ಯೇಕ ಅದನ್ನು ಕೊಡಲಿಕ್ಕೆ ಹೋಗಲಿಲ್ಲ. ಇಂಥದ್ದು ಸುಮಾರು ವಿಷಯಗಳಿವೆ, ಅದರಲ್ಲಿ ಮುಗಿಯುವುದಿಲ್ಲ ವಿಷಯ, ವಾಸ್ತವಗಳು. ಇವತ್ತಿನ ಅಕ್ಷಯ ತದಿಗೆ ಹುಟ್ಟಿದ ದಿವಸ. ಅದಕ್ಕೊಂದು ಮಾತಿದೆ, ವೈಶಾಖ ಶುಕ್ಲಪಕ್ಷೇತು ತೃತೀಯ ಯೈಹಿ ಉಪೋಷಿತ ಅಕ್ಷಯಂ ಫಲಮಾಪ್ನೋತಿ ಸರ್ವಸ್ಯ ಸುಕೃತಸ್ಯ ಚ. ಆವತ್ತು ವಿಶೇಷವಾದ ಉಪವಾಸಾದಿಗಳನ್ನು ಮಾಡಿದರೆ ತುಂಬ ಪುಣ್ಯ ಇದೆ ಅಂತ ಹೇಳ್ತಾರೆ. ಸಾತಿಥಿ ಕೃತ್ತಿಕೋಪೇತ, ಅದಾವತ್ತು ಕೃತ್ತಿಗೆ ಬಂದರಂತೂ ಭಾರಿ ದೊಡ್ಡದು. ಕೃತ್ತಿಕಾ ನಕ್ಷತ್ರಕ್ಕೆ ಅಗ್ನಿದೇವತೆ ಆಗ್ತಾನೆ. ಹಾಗಾಗಿ ಅಗ್ನಿ ಉಪಾಸನೆ ಮಾಡೋದು ವಿಶೇಷ ಹೇಳಿಕೊಂಡು, ವಿಶೇಷೇಣ ಸುಪೂಜಿತ ಅಗ್ನಿಯಲ್ಲಿರೋ ಪರಶುರಾಮ. ಹೀಗೆ ಲಿಂಕ್. ಅಕ್ಷಯ ತದ್ದಿಗೆ ಕೃತ್ತಿಕಾ ನಕ್ಷತ್ರ ಪ್ರಧಾನ, ಕೃತ್ತಿಕೆಗೆ ಅಗ್ನಿದೇವತೆ, ಅಗ್ನಿಯಲ್ಲಿ ಪರಶುರಾಮ ಇರೋದು. ಉಪಾಸನೆಯ ಮುಖ್ಯಗಳು ಹೀಗೆ ಬಂದಿವೆ. ತತ್ರ ದತ್ತಂ ಉತಂ ಜಪ್ತಂ ಸರ್ವಂ ಅಕ್ಷಯ ಮುಚ್ಯತೆ. ಅಕ್ಷಯ ಸಂತತಿಸ್ತಸ್ಯ ತಸ್ಯಾಂ ಸುಕೃತಂ ಅಕ್ಷಯಂ. ಮಾಡಿದ್ದು ಅಕ್ಷಯ ಆಗ್ತದೆ, ಸಂತಾನವು ಅಕ್ಷಯ ಆಗ್ತದೆ ಅಂತ. ಆವತ್ತು ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮದೆಲ್ಲ ಯಾವತ್ತು ಉಂಟಲ್ಲ, ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ನಮಗದೊಂದು ಸಬ್ಸ್ಟಿಟ್ಯೂಟ್ ಆಗಿ ಒಂದೊತ್ತು ಊಟ ಮಾಡಿ ರಾತ್ರಿ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ರಾತ್ರಿ ಚಿತ್ರ ಕೊಟ್ಟದ್ದು. ಕತ್ತಲ್ಲೇ ಯಾವಾಗ ರಾತ್ರಿಯಿಂದ ಕೆಲವರು ಸೂರ್ಯ ಕಂತುವುದು ಕಾಣುವುದು, ಅದು ಕೆಲವರ ಗಡಿಯಾರ 5 ನಿಮಿಷ ಮುಂದೆ ಇರ್ತದೆ, ಸೂರ್ಯ ಕಂತದ ಮುಂಚೆ ತಿಂದು ಬಿಡ್ತಾರೆ ಅವರು. ಕೂಡಲೇ ಅದು ಹೇಗೆ ಗಂಟೆ ಹೊಡಿತಾರೆ ಊಟ ಆಗ್ತದೆ ಗೊತ್ತಿಲ್ಲ, ಕರೆಕ್ಟು ನೋಡಿಕೊಳ್ತಾರೆ. ಆಶ್ಚರ್ಯ ಆಗ್ತದೆ ಎಷ್ಟು ಪ್ರೋಸೆಸ್ ಇರ್ತದೆ. ಅದಕ್ಕೆ ಹೇಳಿದ್ದು ನಾನು, ನಕ್ಷತ್ರ ಕಾಣದೆ ರಾತ್ರಿ ಊಟ ಅಂತ ಇಲ್ಲ. ಸೂರ್ಯ ಇದೊಂದು ಸೀಕ್ರೆಟ್, ಯಾವತ್ತೂ ಹೇಳ್ಬೋದು ನಾನು. ಸೂರ್ಯ ಇದ್ದಾಗ 2 ಊಟ ಮಾಡಲಿಕ್ಕಿಲ್ಲ, ಇಷ್ಟೇ ವಿಷಯ. ಸೂರ್ಯ ಕಾಣುವ ಪೀರಿಯಡಲ್ಲಿ ಯಾವನೇ ವ್ಯಕ್ತಿಯು
ದ್ವಿರ್ಭೋಜನ ನಾಚರಿತ ಕ್ರಮ. 2 ಸರ್ತಿ ಊಟ ಮಾಡಲಿಕ್ಕೆ ಇಲ್ಲಿ ಇಷ್ಟೇ. ಅದು ಏನೇ ಮಾಡಿ ಸೂರ್ಯ ಬಂಧನ, ಅದರಿಂದ ಪಾರಣೆ ಎನ್ನುವುದು ಬಿಫೋರ್ ಸನ್ರೈಸ್ ಆಗುವುದಿಲ್ಲ. ಏನಿದ್ದರೂ ಸೂರ್ಯ ಬಂದ ನಂತರ ಕೂಡಲೇ ಮಾಡಿದರೆ ರಾತ್ರಿ ಆಗುವವರೆಗೆ ತಿನ್ನಲಿಕ್ಕಿಲ್ಲ. ಸೂರ್ಯ ಇದ್ದಾಗ ಯಾವನೇ ಒಬ್ಬ 2 ಹೊತ್ತು ಊಟ ಮಾಡಲಿಕ್ಕಿಲ್ಲ. ಗಂಟೆಗಳಿಗೆ ನಿಮಗೆ ಬಿಟ್ಟದ್ದು ಅಂತ ಇಂಥದ್ದಲ್ಲಿ ಕೆಲವು ಮಾತುಗಳಲ್ಲಿ ಭಾರಿ ಚೆನ್ನಾಗಿದೆ. ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಏಕಾಂ ಅಪಿ ಉಕ್ತವತ್ ಕೃತ್ವ, ಒಂದು ದಿನ ಆದರೂ ಮಾಡಿ ಹೇಳಿದಾಗೆ. ತೃತೀಯಾಂ ವಿಧಿವನ್ನರ, ಈ ವೈಶಾಖ ಶುದ್ಧ ತದ್ದಿಗೆಯನ್ನೊಂದು ಮಾಡಿದರೆ ಎಲ್ಲ ತದ್ದಿಗೆ ಮಾಡಿದ ಹಾಗೆ. ಏತಾಸಾಮಪಿ ಸರ್ವಾಸಾಂ ತೃತೀಯಾನಾಂ ಫಲಂ ಲಭ್ಯವೇತ್. ಮತ್ತು ಎಲ್ಲ ತದ್ದಿಗೆಗಳು ನೀವು ಮಾಡಿದಾಗ ಆಗ್ತದೆ. ಒಂದು ತದ್ದಿಗೆ ಮಾಡಿ, ಮತ್ತು ಗೌರಿ ತದ್ದಿಗೆ ಬಿಡಿ, ಏನು ಬೇಕಾದ್ರೆ ಬಿಡಿ. ತೃತೀಯಾಯಾಮ್ ಸಮಭ್ಯರ್ಚ್ಯ ಸೋಪವಾಸೋ ಜನಾರ್ದನಂ, ಆವತ್ತು ಉಪವಾಸ ಇದ್ದು ಜನಾರ್ದನ ಅಂದರೆ ಜನನನ್ನು ಅರ್ಧನ ಮಾಡಿದ ಪರಶುರಾಮ ಅಂತ ಅರ್ಥ. ರಾಜಸೂಯ ಫಲಂ ಪ್ರಾಪ್ಯ ಗತಿಮಗ್ರಿ ಅಂಚವಿಂದತಿ, ಅವನಿಗೆ ರಾಜಸೂಯ ಮಾಡಿದ ಫಲ ಬರ್ತದೆ. ಉಪವಾಸೇಶು ಅಸಕ್ತಾನಂ ನಕ್ತಂ ಭೋಜನ ವಿಷ್ಯತೆ. ಇದೆಲ್ಲ ನನ್ನದು ಕೊಡುಗೆ. ಯಾವಾಗ ಪ್ರಮಾಣ ಎಳೆದು ತಂದು ತೋರಿಸಿಬಿಡ್ತೆ. ಎಲ್ಲಿಯಾದರೂ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂದು ಗೋಗರೆದ್ರೆ ಹಾಗಾದರೆ ಆಗಲ್ಲಿಡೀ ದೇವರ ಚಿಂತನೆ ಮಾಡಿ ರಾತ್ರಿ ಊಟ ಮಾಡಿ. ರಾತ್ರಿ ಗಡ್ದು ನಮ್ಮದು ರಾತ್ರಿ ಊಟ ಅಂದರೆ ಕಮ್ಮಿ ಇರುವುದಿಲ್ಲ, ಎಲ್ಲ 12 ಬಗೆ ಇದ್ದೇ ಇರ್ತದೆ. ಆದ್ದರಿಂದ ಭಾಳ ಚೆನ್ನಾಗಿರ್ತದೆ. ಆದ್ದರಿಂದ ಒಂದೊತ್ತು ಊಟ ಮಾಡಿದ್ರಿಂದ ಏನು ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗೋದಿಲ್ಲ. ಹಗಲಿಡೀ ಜಪ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬೆಳಿಗ್ಗೆ ಆದಾಗ ಮಧ್ಯಾಹ್ನ ಆಗ್ತದೆ, ಮಧ್ಯಾಹ್ನ ಸಂಜೆ ಬರ್ತದೆ ತನ್ನಷ್ಟಕ್ಕೆ. 1-2 ಕಾರ್ಯಕ್ರಮ ಪ್ರವಚನವೋ ಚಿಂತನೆ ಆಗಿಬಿಟ್ರೆ ಸಂಜೆ ಗ್ಯಾರಂಟಿ ಊಟ ಉಂಟು ಅಂತ ಗ್ಯಾರಂಟಿ. ಆದ್ದರಿಂದ ಏನು ಹೆದರಿಕೆ ಇಲ್ಲ. ರಾತ್ರಿ ಊಟ ಮಾಡಲಿಕ್ಕೆ ಉಂಟು ಹೇಳಿದರೆ ನಮಗೇನು ಅನ್ಯಾಯ ಆಗಲಿಕ್ಕಿಲ್ಲ. ಆದ್ದರಿಂದ ಒಂದು ಹೇಳ್ತಾರೆ, ಒಂದು ಇಡೀ ತದ್ದಿಗೆಗಳ ರಾಶಿ ಮಾಡಿದಾಗ ಆಗ್ತದೆ ಅಂತಾರೆ. ಎಲ್ಲಿ ಒಂದು ಶಿವರಾತ್ರಿ, ಒಂದು ಕೃಷ್ಣಾಷ್ಟಮಿ, ಒಂದು ಅಕ್ಷಯ ತದ್ದಿಗೆ ಮುಗಿದು. ಹೆಚ್ಚು ಏನೂ ಇಲ್ಲ. ನಾವು ಇಡೀ ವರ್ಷದಲ್ಲಿ ಒಂದು 3-4-5 ದಿನವನ್ನು ವಿಶೇಷವಾಗಿ ರಾಮನವಮಿ ಇಟ್ಟುಕೊಂಡು ಹೇಳುತ್ತೇವೆ. ರಾಮನವಮಿ ಶಿವರಾತ್ರಿ 2 ಪ್ರಧಾನ, ಜೊತೆಯಲ್ಲಿ ಅಕ್ಷಯ ತದ್ದಿಗೆ ಮುಗಿದೋಯ್ತು. 3. ಕೃಷ್ಣಾಷ್ಟಮಿ ಪರಿಪೂರ್ಣ ಇರುವುದರಿಂದ ಅದು ಪ್ರತ್ಯೇಕ, ಅದು ವಿಷಯ ಅಲ್ಲ. ಅಕ್ಷಯ ತದ್ದಿಗೆ ಎನ್ನುವುದಕ್ಕೆ ಇನ್ನೊಂದು ಹೆಸರು ಅಕ್ಷತೈ ಪೂಜ್ಯತೆ ವಿಷ್ಣು ತೇನ ಸಹ ಚಾಕ್ಷಯ ಸ್ಮೃತ. ಆವತ್ತು ಅಕ್ಷತೆ ಕಾಳಿನಿಂದ ಪೂಜೆ ಮಾಡಲಿಕ್ಕೆ. ಅಕ್ಷತೈಸ್ತು ನರಾಹ ಸ್ನಾತ ವಿಷ್ಣುವರ್ ದತ್ವಾತ್ ತಾಕ್ಷತಾನ್. ತಾವು ಅಕ್ಷತೆ ಕಾಳನ್ನು ಹಾಕಿಕೊಂಡು, ಅಕ್ಕಿ ಕಾಳನ್ನು ಹಾಕಿಕೊಂಡು ಸ್ನಾನ ಮಾಡಲಿಕ್ಕೆ. ಬ್ರಾಹ್ಮಣೇಭ್ಯ ಪ್ರದಾತವ್ಯಂ ಅಷ್ಟಷಷ್ಟಿಶ್ಚ ವಾ ಪುನಃ, ಒಂದು 68 ಆದರೂ ಕೊಡಬೇಕಂತ. ಅಕ್ಕಿದು ಒಂದು ಮುಷ್ಟಿ ಕೊಡಲಿಕ್ಕೆ ಹೇಳಿದ್ವಿ. ಪಂಚಾಶದ್ವಾತ, ಅದು ಒಂದು 50 ಆದರೂ ಕೊಡಿ ಅಕ್ಕಿ. ಷಟ್ತ್ರಿಂಶತ್, ಇಲ್ಲ 36 ಅದು. ಪಂಚವಿಂಶತಿರಪ್ಯಥ, ಅದು ಆಗ್ಬೋದು 25. ಅಕ್ಕಿ ಕಾಳು ಕೊಡುವುದರಲ್ಲಿ ಅರ್ಥ ಆಗ್ತದೆ, ಅದರ ರಾಶಿಯೂ ಅರ್ಥ ಆಗ್ತದೆ. ಕೊಡವ ಅಂತಾರೆ, ಕುಡ್ತೆ ಅಂತಾರೆ, ಅಥವಾ ಎಂಥದ್ದು ಸಿದ್ದೆ, ಅದು ಲೆಕ್ಕ ಬರ್ತದೆ. ಅಷ್ಟು ಜನರಿಗೂ ಆಗ್ಬೋದು. ಸುಮಾರು ಅರ್ಥದಲ್ಲಿ ಹೇಳ್ತಾರೆ. ವಿಪ್ರೇಷು ದತ್ವ ತಾನೇವ, ಅದಕ್ಕೆ ಹೇಳಿದವರು ತಾನೇವ ಅಂತ. ಅಷ್ಟು ಜನರಿಗೆ ಅಷ್ಟನ್ನೇ ಕೊಟ್ಟುಕೊಂಡು ತಥಾ ಸಕ್ತೂನ್ ಸುಸಂಸ್ಕೃತಾನ್, ಅದಕ್ಕೆ ಸಂಬಂಧಪಟ್ಟ ಅಕ್ಕಿಯ ಹಿಟ್ಟು ಮಾಡಿಕೊಂಡು ಭಕ್ಷ್ಯಭೋಜ್ಯಗಳನ್ನು ಮಾಡಿಕೊಂಡು ಕೊಟ್ಟರೂ ಆಗ್ತದೆ. ಯಥಾ ಅನ್ನಬುಕ್, ಮನುಷ್ಯ ಹೇಗೆ ತಿಂತಾರೋ ಹಾಗೆ. ಕೊನೆಗೆ ಅವನು ಅದರದ್ದು ಚಿತ್ರಾನ್ನ ಮಾಡಿ ತಿಂತಾನ, ಚಿತ್ರಾನ್ನ, ಪುಳಿಯೋಗರೆ, ಅಥವಾ ಪಲಾವ, ಅಥವಾ ಅಪ್ಪವೋ ವಡೆಯೋ ಅದು ಕಡುಬ. ಏನು ಗಮ್ಮತ್ತು ನೋಡಿ, ಎಂತ ಹೇಳ್ತೇವೆ ಅಂತ ಹೇಳ್ತಾರೆ ಅಲ್ಲಿ. ಯಥಾ ಅನ್ನಬುಕ್, ಹೇಗೆ ಮನುಷ್ಯ ತಿಂತಾನೋ ಹಾಗೆ ಸಕ್ತೂನು ಸುಸಂಸ್ಕೃತಾನ್, ಎಣ್ಣೆಯಲ್ಲಿ ಕಾಯಿಸಿಯ, ತುಪ್ಪದಲ್ಲಿ ಹುರಿದ, ನೀವೆಂತ ಮಾಡಿ ಕೊಡ್ತೀರಿ ಹೇಳಿ, ಹೇಗೆ ತಿಂತಾರೆ ನೋಡಿ. ಬರಲಿಕ್ಕೆ ಹೇಳೋದು, ನಾನು ಕಡುಬು ತಿನ್ನೋದು ಬಿಟ್ಟಿದ್ದೇನೆ ಹೇಳೋದು ಕೊನೆಗೆ ಪುಣ್ಯಾತ್ಮ. ಮತ್ತೆಂತ ಇವು ಮಾಡಿ ಆಗಿರ್ತದೆ ಕೊಟ್ಟೆಗಟ್ಟಲೆ. ಇನ್ನು ಬಂದು ನನಗೆ ಚಕ್ಕುಲಿ ಆಗೋದಿಲ್ಲ ಎಣ್ಣೆಯಲ್ಲಿ ಹೇಳ್ತಾನೆ, ನಾವು ಅದು ಮಾಡಿರೋದು ಯಾವುದು ನೋಡಿ ಅಂತ ನನಗಿದು ವಿಷಯ ಆಗೋದು ಅನಿಸ್ಕೊಲ್ಲ. ಹೇಳಿದ್ದನ್ನು ಬಲಾತ್ಕಾರ ಮಾಡೋದಿಲ್ಲ. ಪತ್ರೊಡೆಯೋ ಏನು ಮಾಡ್ತೀರಿ ನೋಡಿ, ಹೇಗೆ ಮಾಡ್ತೀರಿ ನೋಡಿ. ಅಕ್ಕಿಯ ಡಿಶನ್ನು ಮನುಷ್ಯಗೆ ತಿಂತಾನೆ. ಎಷ್ಟು ಜನರನ್ನ ಬರಲಿಕ್ಕೆ ಹೇಳಿ ನಿಮಗೆ ಬಿಟ್ಟದ್ದು. 68 ಇದೆ, 50 ಇದೆ, 36 ಇದೆ, 25 ಇದೆ ಮಿನಿಮಮ್ ಸಂಖ್ಯೆ. ಮಾಡುವ ವಿಷಯವೂ ಹಾಗೆ, ಕೊಡುವ ರೀತಿಯೂ ಹಾಗೆ. ಎಂಥದ್ದು ಮಾಡಿ, ಸ್ವೀಟ್ ಮಾಡಿ, ಖಾರ ಮಾಡಿ, ಎಲ್ಲೆಲ್ಲಿ ಕರೆದಿಡಿರಿ, ಅಥವಾ ಬೇಕಿಂಗ್ ಮಾಡಿ ಬೇಯಿಸಿ ಹಾಕಿ, ಕಡುಬು ಎಲ್ಲ ಬೇಯಿಸುವಂಥದ್ದು. ನಮ್ಮಲ್ಲಿ ಸುಮಾರು ಉಬೆಯಲ್ಲಿ ಬೇಯಿಸಿ ಎಲ್ಲ ಉಂಟು ಮುಖಗಳು. ಫಲಮಕ್ಷಯಂ ಅಷ್ಟದೆ. ಒಟ್ಟಾರೆ ಬಹಳ ಅದ್ಭುತವಾದ ಗೆರೆ. ಅದು ಹೇಳಿಕೆ ನನಗೆ ಚೆನ್ನಾಗಿರುತ್ತೆ. ಹೇಗೆ ಹೇಳುತ್ತಾರೋ ಅವರೊಂದು ಅರ್ಥ ಆಗೋದಿಲ್ಲ. ಹೇಗೆ ಮಾಡಿ ತಿಂತಾರೋ ಹಾಗೆ ಮಾಡಿ ಕೊಡಿ ಅನ್ನುವುದುಂಟಲ್ಲ. ಸುಸಂಸ್ಕೃತಾನ್ ಯಥಾನ್ನ ಬುಕ್ ಸಕ್ತೂನ್ ಅನ್ನುವಂಥದ್ದು. ಹಿಟ್ಟು ಕೆಳಡಿಸಿ ಕೊಡುವ ದೋಸೆ ಮಾಡಿ ಕೊಡಿ. ಅವರು ಹೇಳೋ ರೀತಿ ನೋಡಿದಾಗ ತುಂಬ ಇಷ್ಟ ಆಗ್ತದೆ. ಇಡೀ ಅಡುಗೆಯ ಶಾಸ್ತ್ರವನ್ನು ಅವರು ನಮ್ಮ ಮುಂದೆ ತೆರೆದಿಟ್ಟ ಹಾಗೆ. ಕೊನೆಗೊಂದು ವೈಶಾಖ ಮಾಸ ಆದ್ದರಿಂದ ಅಕ್ಷಯ ತದಿಗೆಯಲ್ಲಿ ಅಕ್ಷಯ ಫಲ ಬರಲಿಕ್ಕೆ ಒಂದು ಅಟ್ಲೀಸ್ಟ್ ಮಾಡಬೇಕಾದ್ದು ನೀರಿನ ದಾನ. ನಾವಿಲ್ಲಿ ಕೂತಾಗಲೇ ನೀರು ಕುಡಿತೇವೆ, ಹಾಗಾದರೆ ಕೊಡದಿರಲಿಕ್ಕಾಗತ್ತಾ? ಇನ್ನು ವೈಶಾಖ ಬರಲಿಲ್ಲ, ಚೈತ್ರದಲ್ಲೇ ಇದ್ದೇವೆ ನೋಡಿ. ಕೆಲವರಿಗೆ ತಂಬಿಗೆ ನೋಡಿದಾಗ ನೀರು ನೆನಪಾಗೋದು. ಗಂಧೋದಕ ತಿಲೈಹಿ ಮಿಶ್ರಂ, ಎಳ್ಳು ಹಾಕಿರಬೇಕು, ಗಂಧ ಹಾಕಿರಬೇಕು, ಅಂದರೆ ಪರಿಮಳ ಬರುವಂಥ. ಸ್ನಾನಕುಂಭಂ ಫಲಾನ್ವಿತಂ, ಕುಂಭವನ್ನು ಕೊಡಬೇಕು, ಹಣ್ಣು ಇರಬೇಕು. ಫಲ ಯಾವುದೊಂದು ತೆಂಗಿನಕಾಯಿ.
ಪಿತೃಭ್ಯ ಸಂಪ್ರದಾಸ್ಯಾಮಿ ಅಕ್ಷಯಮ ಉಪದಿಷ್ಟ. ಇದು ಗತಿಸಿದವರ ನೆಲೆಯಲ್ಲಿ ಅಂತ, ಅವರಿಗೆ ತೃಷ್ಯ ಆಗಬಾರ್ದು, ಕ್ಷುಧೆ ಆಗಬಾರ್ದು ಅನ್ನೋ ನೆಲೆಯಲ್ಲಿ ಅಟ್ಲೀಸ್ಟ್ ನೀರನ್ನಾದರೂ ವೈಶಾಖ ಮಾಸದಲ್ಲಿ ದಂಡಿಯಾಗಿ ಕೊಡಿಯಿರಿ, ಕೊಡುವರಿಗೆಲ್ಲ ಕೊಡಿ, ಪಾತ್ರೆ ಸಮೇತ ಕೊಡಿ. ತಾಮ್ರದ ಪಾತ್ರೆ ಎನ್ನುವುದು ವಿಶೇಷ, ಅವರು ಅದರಲ್ಲಿ ಕುಡಿಯಬೇಕು ಅಂತ ನಿರ್ಬಂಧ ನಾನು ಮಾಡೋದಿಲ್ಲ, ಹೇಳುವ ಕ್ರಮ ಹಾಗೆ ಅಂತ ಹೇಳ್ತಾ ಕೊನೆ ಹೊತ್ತಿನಲ್ಲಿ ವೈಶಾಖದ ಒಂದು ವಿಶೇಷ ದಾನದ ಚಿಂತನೆಯಲ್ಲಿ ಇವತ್ತು ಪರಶುರಾಮನ ವೈಭವವಾದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಮತ್ತೆ ಪರಶುರಾಮ ಜಯಂತಿಯ ವಂದನೆಗಳೊಂದಿಗೆ ಬರುವ ಆಗಾಮಿ ದಿನಕ್ಕಾಗಿ ಅಡ್ವಾನ್ಸ್, ಇನ್ನು ಮುಂದಿನ ಚಿಂತನೆಗಾಗಿ ನಾವು ಕಾಯುವ ಇನ್ನೊಬ್ಬ ದೇವರ ಬರುವಿಕೆಗಾಗಿ ವೇದವ್ಯಾಸರ ಮಹೋತ್ಸವಕ್ಕಾಗಿ ಮತ್ತೆ ವಂದನೆಗಳು. ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ.